ನಮಸ್ಕಾರ ವೀಕ್ಷಕರೇ, ಜೆಎಂಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗೆ. ರಾಮದುರ್ಗ ತಾಲೂಕಿನ ಸೂರ್ಯಬಾನ್ ಗ್ರಾಮದಲ್ಲಿ ನೂತನ ಪೊಲೀಸ್ ಠಾಣೆ ಇಂದು ಉದ್ಘಾಟನೆಗೊಂಡಿತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುಳ್ಳೂರಿನ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಅವರಾದಿ ಫಲಹಾರೇಶ್ವರ ಸಂಸ್ಥಾನ ಮಠದ ಶಿವಮೂರ್ತಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಉದ್ಘಾಟಕರಾಗಿ ಸ್ಥಳೀಯ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರು ಸಸಿಗೆ ನೀರುಣಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಹೆಚ್ಚುವರಿ ಅಧೀಕ್ಷಕರಾದ ಶ್ರೀಮತಿ ಶ್ರುತಿ ಎನ್ಎಸ್ ಹಾಗೂ ಸೂರ್ಯಬಾನ್ ಮನಿಹಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಇನ್ನೂ ಅನೇಕ ಮುಖ್ಯ ಅತಿಥಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಗೊಳಿಸಿದರು. ಬನ್ನಿ ನೋಡೋಣ. ಮನದಾಳದಲ್ಲಿ ಸ್ಮರಿಸ್ತಾ ಈ ಭಾಗದ ಎಲ್ಲ ಜನರ ಒಂದು ಕನಸಾಗಿರ್ತಕ್ಕಂಥ ನೂತನ ಸೂರ್ಯಬಾನ್ ಪೊಲೀಸ್ ಠಾಣೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಹಿರೇಮಠ ಮುಳ್ಳೂರವರಿಗೆ ನಮ್ಮ ರಾಮದುರ್ಗ ವೃತ್ತದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವತಿಯಿಂದ ಹಾಗೂ ಸೂರ್ಯಬಾನ್ ಮನಿಹಾಳ್ ಗ್ರಾಮದ ಎಲ್ಲ ಗ್ರಾಮಸ್ಥರ ವತಿಯಿಂದ ನಮ್ಮ ಇಲಾಖೆಯ ಮನೆ SP ಮತ್ತು DYSP ಸಾಹೇಬರ ವತಿಯಿಂದ ತುಂಬ ಹೃದಯದ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು, ಗುರುದೇವ ಆತ್ಮಾನಂದ ಪುಣ್ಯಾಶ್ರಮ ಮನಿಹಾಳ ಪೂಜ್ಯರಿಗೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಮನಿಹಾಳ ಹಾಗೂ ಸೂರ್ಯಬಾನ್ ಗ್ರಾಮದ ಸಮಸ್ತ ಗ್ರಾಮಸ್ಥರ ವತಿಯಿಂದ ತುಂಬ ಹೃದಯದ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಶಿವಮೂರ್ತಿ ಮಹಾಸ್ವಾಮಿಗಳು ಫಲಹಾರೇಶ್ವರ ಸಂಸ್ಥಾನ ಮಠ ಅವರಾದಿ ಪೂಜ್ಯರಿಗೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಸಮಸ್ತ ಸೂರ್ಯಬಾನ್ ಮನಿಹಾಳದ ಗ್ರಾಮಸ್ಥರ ವತಿಯಿಂದ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಸಾಹೇಬರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಗ್ರಾಮಸ್ಥರ ವತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಜನತೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ಸಾಹೇಬರಿಗೆ. IGP ವಿಕಾಸ್ ಸಾಹೇಬರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಬರಬೇಕಿತ್ತು. ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಇನ್ನ ಈ ಕಾರ್ಯಕ್ರಮಕ್ಕೆ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ಶ್ರೀಮತಿ ಮಂಗಳಾ ಅಂಗಡಿ ಮೇಡಮ್ ಅವರು, ಈರಣ್ಣ ಕಡಾಡಿ ಸರ್ ಅವರು, ಆಮೇಲೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಿತೇಶ್ ಪಾಟೀಲ್ ಸಾಹೇಬರು, ಆಮೇಲೆ MLC ಚಂದ್ರರಾಜ್ ಹಟ್ಟಿಹೊಳಿ ಸರು, ಲಖನ್ ಜಾರಕಿಹೊಳಿ ಸರು, ಹನುಮಂತ ನಿರಾಣಿ ಸರು, ಇವರೆಲ್ಲ ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಪೊಲೀಸ್ ಇಲಾಖೆ ಮತ್ತು ತಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸಾಹೇಬರಿಗೂ ಕೂಡ ನಮ್ಮ ಈ ರಾಮದುರ್ಗ ವೃತ್ತದ ಪೊಲೀಸ್ ವೃತ್ತದ ಸಿಬ್ಬಂದಿ ಅಧಿಕಾರಿಗಳ ವತಿಯಿಂದ ಹಾಗೂ ಸಮಸ್ತ ಸೂರ್ಯಬಾನ್ ಮನಿಹಾಳ್ ಈ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ವತಿಯಿಂದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಸಾಹೇಬರಿಗೆ ಬಯಸ್ತೇನೆ ನಾನು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಚ್ಚುವರಿ SP ಮೇಡಮ್ ಅವರಾಗಿರ್ತಕ್ಕಂಥ ಶ್ರುತಿ NS ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಈ ನಮ್ಮ ಸಮಸ್ತ ರಾಮದುರ್ಗ ಪೊಲೀಸ್ ವತಿಯಿಂದ ಹಾಗೂ ಎಲ್ಲ ಗ್ರಾಮಸ್ಥರ ವತಿಯಿಂದ ಅವರಿಗೂ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಮ್ಮ ಬಸರಿಗೆ ಸಾಹೇಬರು ಬರ್ಬೇಕಿತ್ತು, ಅವರು ಬರಕ್ಕಾಗಿಲ್ಲ. ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ಶರಣಪ್ಪ ಹೂಗಾರ್ ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೀನಿ. ಅದೇ ಪ್ರಕಾರ ಈ ಇಲ್ಲಿ ಇನ್ನೊಬ್ಬರ ಅಧ್ಯಕ್ಷರಾಗಿರ್ತಕ್ಕಂಥ
ಹಣಮವ್ವ ಪಿಟ್ಟಣ್ಣವರ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಮೇಡಮ್ ಅವರಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಸುರೇಶ್ ಚೌಲರ್ ತಾಲೂಕಾ ದಂಡಾಧಿಕಾರಿಗಳು ರಾಮದುರ್ಗರವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಸಮಸ್ತ ಗ್ರಾಮಸ್ಥರ ವತಿಯಿಂದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜ್ ಮನದಾಳದಲ್ಲಿ ಸ್ಮರಿಸ್ತಾ ಈ ಭಾಗದ ಎಲ್ಲ ಜನರ ಒಂದು ಕನಸಾಗಿರ್ತಕ್ಕಂಥ ನೂತನ ಸುರೇಬಾನ್ ಪೊಲೀಸ್ ಠಾಣೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಹಿರೇಮಠ ಮುಳ್ಳೂರವರಿಗೆ ನಮ್ಮ ರಾಮದುರ್ಗ ವೃತ್ತದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವತಿಯಿಂದ ಹಾಗೂ ಸುರೇಬಾನ್ ಮನಿಹಾಳ ಗ್ರಾಮದ ಎಲ್ಲ ಗ್ರಾಮಸ್ಥರ ವತಿಯಿಂದ ನಮ್ಮ ಇಲಾಖೆಯ ಮಾನ್ಯ SP ಮತ್ತು DYSP ಸಾಹೇಬರ ವತಿಯಿಂದ ತುಂಬ ಹೃದಯದ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು, ಗುರುದೇವ ಆತ್ಮಾನಂದ ಪುಣ್ಯಾಶ್ರಮ ಮನಿಹಾಳ ಪೂಜ್ಯರಿಗೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಮನಿಹಾಳ ಹಾಗೂ ಸುರೇಬಾನ್ ಗ್ರಾಮದ ಸಮಸ್ತ ಗ್ರಾಮಸ್ಥರ ವತಿಯಿಂದ ತುಂಬ ಹೃದಯದ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಶಿವಮೂರ್ತಿ ಮಹಾಸ್ವಾಮಿಗಳು ಫಲಹಾರೇಶ್ವರ ಸಂಸ್ಥಾನ ಮಠ ಮೌರಾದಿ ಪೂಜ್ಯರಿಗೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಸಮಸ್ತ ಸುರೇಬಾನ್ ಮನಿಹಾಳದ ಗ್ರಾಮಸ್ಥರ ವತಿಯಿಂದ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಪಟ್ಟಣ್ ಸಾಹೇಬರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಗ್ರಾಮಸ್ಥರ ವತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಜನತೆಯ ವತಿಯಿಂದ ತುಂಬ ಹೃದಯ 32 ಹಳ್ಳಿಗಳಿಗೆ ಬಹಳ ದಿವಸದ ಕನಸು. ಈ ಕನಸನ್ನು ನನಸನ್ನಾಗಿ ಮಾಡಿಕೊಟ್ಟಂಥ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬರಾಗಲಿ SM ಕೃಷ್ಣ ಅವರಾಗಲಿ ನಮ್ಮ ಅಶೋಕನ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮೊದಲು ಧನ್ಯವಾದಗಳು ತಿಳಿಸ್ತಾ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ತ್ರಿಮೂರ್ತಿಗಳಂಥ ಪೂಜನೀಯರು ಔರಾದಿ ಶ್ರೀಗಳು ಹಾಗೂ ಮುಳ್ಳೂರ ಶ್ರೀಗಳು ಮತ್ತು ನಮ್ಮ ಮನೆಯಾಳ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಂತ ಅಶೋಕಣ್ಣ ಪಟ್ಟಣರವರೇ ಹಾಗೂ ಗ್ರಾಮ ಪಂಚಾಯಿತಿಯ ಸೂರೇಬಾನ್ ಮನಿಹಾಳ ಗ್ರಾಮ ಪಂಚಾಯಿತಿಯ ಸಹೋದರಿಯರು ಅಧ್ಯಕ್ಷರಾದಂಥ ಸಹೋದರಿಯರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ತಾಲೂಕು ದಂಡಾಧಿಕಾರಿಗಳಂಥ ಚೌಡಾರವರೇ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಂಥ ಅಣ್ಣಾಪುರವರೇ ಉಳಿದ ಎಲ್ಲ ಮತ್ತು ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಧೀಕ್ಷಕರಾದಂಥ ಗುಳೆ ಸಾಹೇಬ್ರವರೇ ಎಲ್ಲರಿಗೂ ನನ್ನ ಸುರೇಬಾನ್ ಭಾಗದ ಎಲ್ಲ 32 ಹಳ್ಳಿಗಳ ಪರವಾಗಿ ನಾನು ಮೊದಲವರಿಗೆ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಒಂದು ವಿವರವನ್ನು ತಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ. ಸುಮಾರು 32 ಹಳ್ಳಿಗಳಿಗೆ ಏನಾಗಿತ್ತು ಅಂತಂದ್ರೆ ಚಿಕ್ಕಪ್ಪ ಮತ್ತು ಕರಾಳ ಉತ್ತಮನಗರದಿಂದ 25 ಕಿಲೋಮೀಟರ್ ದೂರದಿಂದ 30 ಕಿಲೋಮೀಟರ್ ದೂರದಿಂದ ನಾವು ರಾಮದುರ್ಗಕ್ಕೆ ಏನಾದರೂ ಸ್ವಲ್ಪ ಸಮಸ್ಯೆ ಇರ್ತಾವೆ, ಸಂಸಾರಿಕವಾಗಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹಿತ ಇವತ್ತಿನ ಕಾಲಕ್ಕೆ ಹಿಂದೇನೋ ಒಂದು ಪಂಚಾಯತಿ ಪಂಚ್ ಕಟ್ಟೆ ಅಂತಿತ್ತು, ಅಲ್ಲಿ ನಿರ್ಣಯ ಹಾಕಿದ್ದು. ಈ ಸದ್ಯಕ್ಕೆ ಏನಾಯ್ತಂದ್ರೆ ಪೊಲೀಸ್ ಇಲಾಖೆಯವರು ಮಾತ್ರ ಇರಲಿಲ್ಲ ಅಂತ ನಾವು ಯಾರು ಏನೋ ಆಗಿಬಿಡ್ತಿದ್ವಿ. ಆ ಒಂದು ನಿಟ್ಟಿನಲ್ಲಿ ತಮಗೆ 30 ಕಿಲೋಮೀಟರ್ದಿಂದ ಬರ್ತಕ್ಕಂಥ ಒಂದು ಚಿಕ್ಕಪ್ಪ, ಉತ್ತಮನಗರ, ಕರಡಿಗುಡ್ಡ ಈ ಎಲ್ಲ ಊರುಗಳಿಗೆ ದೂರಕ್ಕಿತ್ತು. ಇದನ್ನೆಲ್ಲ ಗಮನ ಇಟ್ಕೊಂಡು ನಮ್ಮ ಅಶೋಕಣ್ಣ ಪಟ್ಟಣದವ್ರಿಗೆ ಒಂದು ಏನೋ ಒಂದು ಅವ್ರಿಗೆ ನಾವು ಮಾಡಬೇಕು ಸೂರೇಬಾನ್ ಭಾಗಕ್ಕೆ ಅನ್ನುವಂಥ ಒಂದು ಇತ್ತು. ಅದರಂತೆ ಈಗ ನಮ್ಮ ಸೂರೇಬಾನ್ ಭಾಗಕ್ಕೆ ಸೂರೇಬಾನ್ ಬಸ್ ಸ್ಟ್ಯಾಂಡ್ ಆಗಲಿ, ರೇಣುಕಪ್ಪ ಅವರಾಗಲಿ, ಲಿಫ್ಟ್ ರಿಗೇಸ್ಟರ್ ಇಂಥವೆಲ್ಲ ಹಲವಾರು ಶಾಲೆ ಕಾಲೇಜುಗಳಿಗೆ ಜಾಗ ಕೊಡೋದಾಗಲಿ ಇದೆ ಮತ್ತು ಇದ್ದಂಥ ವೆಟರ್ನರಿ ದವಾಖಾನೆ ಜಾಗ ಇದ್ದಿದ್ದಿಲ್ಲ. ಇಂಥವೆಲ್ಲ ಮಾಡಿಕೊಟ್ಟಂಥ ಮಹಿಳೆಯರು ಇದೊಂದು ಪೊಲೀಸ್ ಸ್ಟೇಷನ್ ಮಾಡಬೇಕು ಅನ್ನುವಂಥ ಒಂದು ಅವ್ರಿಗೆ ಬಂತು, ಏನೋ ಮನಸ್ಸಿನ ಬಂತು. ಸರ್ಕಾರ ಅವ್ರ ಮಾತು ಕೇಳ್ತಿ, ಅವರು ಪರಿಶ್ರಮ ಪಟ್ಟು ನಮಗೊಂದು ಆಗೈತೆ ಅಂತೇಳಿ ಮತ್ತೊಮ್ಮೆ ನಾವು ಧನ್ಯವಾದ ಹೇಳ್ತಾ ಇವತ್ತು ಏನಾಗೈತಿ ಅಂತಂದ್ರೆ ಪೊಲೀಸ್ ಇಲಾಖೆಯವ್ರು ತಾವು ಏನೊಂದು ಜವಾಬ್ದಾರಿ ಮಾಡ್ಕೊತ ಬಂದಿರಿ. ಈ ಕೆಲಸ ನಿಷ್ಠವಾಗಿತ್ತು ಅಂದ್ರೆ ಎಲ್ಲರೂ ಶಾಂತರಾಗಿರ್ತೀವಿ.
ಇಲ್ಲ ಜನ ಹಿಂದಿರುಗದೆ ಜನ ಇಲ್ಲಿಗೆ ಸಾಹೇಬ್ರ ನಾವು ಏನೋ ಸಿಕ್ಕಾಪಟ್ಟೆ ಆಗಿಬಿಟ್ಟೇವೆ. ನಿಮ್ಮಿಂದ ಒಂದು ಏನಾದರೂ ಬುದ್ಧಿ ಮಾತು ಕಲಿಬೇಕಾದ್ರೆ ನಿಮ್ಮಿಂದ ಕಲಿಬೇಕಾಯ್ತು. ಜನ ಹಿಂದಿತ್ತ ಹಿರಿಯರ ಕಾಲಕ್ಕೆ ಪೊಲೀಸರ ನಮ್ಗೆ ಏನು ಹಾಕತ್ತಪ್ಪ ಬೇಡ ನಮ್ಮೊಳಗೆ ಬಗೆಹರಿಸುವಂಥ ಸಮಸ್ಯೆ ಇತ್ತು. ಈಗಿಲ್ಲ. ಈಗ ನಾವತ್ತು ನೀವತ್ತು ಏನೋ ಒಂದು ಸಲ ಒಂಥರ ಹೋಗ್ಬಿಟ್ಟೇವ. ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾಳ ಕೆಟ್ಟೈತಿ. ಇಂಥ ಇರೋ ನಿಮ್ಮ ವ್ಯವಸ್ಥೆ ಐತೆ ನಮಗೆ ಪೊಲೀಸ್ ಇಲಾಖೆ ವ್ಯವಸ್ಥೆ ಐತೆ ಅದನ್ನು ನಮ್ಗೆ ಮಾಡಿಕೊಟ್ಟಂತ ನಮ್ಮ ಅಶೋಕಣ್ಣವ್ರಿಗೆ ಧನ್ಯವಾದ ಹೇಳ್ತಾ, ಈ ನಮ್ಮ ಸೊರೆಗೋಣ ಭಾಗ ಮೊದಲಿನಿಂದಲೂ ಸುಮಾರು ಸಂಸ್ಥಾನದ ಕಾಲದಿಂದಲೂ ಸಹಿತ ಅತ್ಯಂತ ಸೂರ್ಯ ನಾಡನ್ನು ನಾವು ಹೇಳ್ತಾ ಇದ್ದೇವೆ. ಮುನ್ನೋಳಿ ವಕೀಲರು, ಪಟ್ಟಣ ಮಾದೇವಪ್ಪನವರು, ಇವ್ರ ತಂದೆಯವರು ಹಾಗೂ ಅನೇಕರು ಅವತ್ತಿನ ದಿನಮಾನದೊಳಗೆ ಬ್ರಿಟಿಷರು ಮತ್ತು ನಮ್ಮ ರಾಮದಾಸ್ ಸಂಸ್ಥಾನಿಕರ ಒಂದು ಸಂಬಂಧದೊಳಗೆ ಅವ್ರ ದರ್ಬಾರ್ ನಡೆದಿತ್ತು. ಆ ದರ್ಬಾರನ್ನು ನಾವು ಹೆಂಗೆ ಅಡಗಿಸ್ಬೇಕು ಅನ್ನೋಂಥ ಒಂದು ಇದರೊಳಗೆ ಮುನ್ನೋಳಿ ವಕೀಲರ ಒಂದು ನೆರವಿನಿಂದ ಮಾದೇವಪ್ಪನವರು ಮತ್ತು ಅವರಾದ ಎಲ್ಗಾರ್ ಬಸಪ್ಪನವರು ಇಂಥವ್ರೆಲ್ಲರೂ ಕೂಡ್ಕೊಂಡು 100 ಮಂದಿ ಸೈನಿಕರು ಕೂಡ್ಕೊಂಡೆ ಈ ನಮ್ಮ ನಾಡಿನ ಸ್ವತಂತ್ರ ತಂದು ಕೊಟ್ಟಂತ ಮಹನೀಯರು ಪಟ್ಟಣ ಮಾದೇವಪ್ಪನವರು, ಮುನ್ನೋಳಿ ವಕೀಲರು. ಆ ನಂತರ ಇನ್ನೂ ಅನೇಕ 100 ಮಂದಿ ಅದರ ಕಿತ್ತೂರಾಗ ಸೋರೆಮಂದಾಗ ಇಂಥ ಒಂದು ಇದ್ದಂಥ ನಾಡು. ಅದರಂತೆ ಶ್ರೀರಾಮನ ಬರುವಿಕೆಗಾಗಿ ಶಬರಿ ತಾಯಿ ತನ್ನ ತಪಸ್ಸನ್ನು ಗೈದ ಇಲ್ಲಿ ಬರಮಾಡಿಕೊಂಡಂತ ರಾಮನು ಅಡ್ಡಾಡಿದಂಥ ಶ್ರೀರಾಮಚಂದ್ರ ಅಡ್ಡಾಡಿದಂಥ ಭೂಮಿ, ಚರ್ಮನ ಮಹಾಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ತಪಸ್ಸಿನ ಭೂಮಿ, ಮಣಿಯಾಳ ಗ್ರಾಮದ ಶಿವಾನಂದ ಮಹಾಸ್ವಾಮಿಗಳು ಆತ್ಮಾನಂದರು ಆಧ್ಯಾತ್ಮಿಕವಾಗಿ ತಪಸ್ಸನ್ನು ಬಯಸಿ ಮಾಡಿ ನಮ್ಮ ನಿಮ್ಮನ್ನ ಕಲ್ಯಾಣ ಬಯಸಿದಂಥ ಒಂದು ಇತಿಹಾಸ ಸೃಷ್ಟಿ ಮಾಡಿದಂಥ ಸಿದ್ಧಿ ಪುರುಷರ ನಾಡು. ಈ ನಾಡಿನಲ್ಲಿ ಇವತ್ತ ಫಲಾರೇಶ್ವರು ಭಕ್ತರ ಒಂದು ಹಿತೈಷಕ್ಕಾಗಿ ತಮ್ಮ ಎಲ್ಲ ಆಸೆಗಳು ನೀಡುವಂಥ ಫಲಾರೇಶ್ವರ ನಾಡು, ತಪಸ್ಸಿನ ನಾಡು. ಈ ನಾಡಿನಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಅವಶ್ಯ ಇತ್ತು. ಅದನ್ನೆಲ್ಲ ಮಾಡಲಿಕ್ಕೆ ನೀವೆಲ್ಲ ಅನುವು ಮಾಡಿಕೊಟ್ರಿ. ನಿಮ್ಗೆ ಪೊಲೀಸರಾಗಿರು ಮತ್ತು ನಮ್ಮ ಶಾಸಕರಿಗೂ ಮತ್ತೊಮ್ಮೆ ನಾವು ಧನ್ಯವಾದ ಹೇಳ್ತಾ, ಈ ನಮ್ಮ ಗ್ರಾಮದಲ್ಲಿ ಸೊರೆಬಾನ್ ಮನೆಯಾಳ ಸುತ್ತಮುತ್ತ ಗ್ರಾಮದಲ್ಲಿ ತಾವೆಲ್ಲ ಅನೇಕ ಕೆಲಸಗಳನ್ನು ಮಾಡಿದ್ದೀರಿ. ಇದು ಏನೈತಂದ್ರೆ ಪಟ್ಟಣ ಮಾದೇವಪ್ಪನವ್ರ ಕಾಲದಿಂದ ಶಾರದಮ್ಮನವ್ರ ಕಾಲದಿಂದ ಇದು ಸೊರೆಬಾನ್ ಅಂತಂದ್ರೆ ಸೊರೆಬಾನ್ ಭಾಗ ಅಂದ್ರೆ ಅವ್ರು ನಿಮ್ಮ ಹಿಂದಿದ್ದಂತ ಭೂಮಿ ಇದು ನಾಡು. ಹಾಗೂ ಸ್ವಾಮೀಜಿಗಳು ಹಾಗೂ ಮಾನ್ಯ SP ಸಾಹೇಬರು ಹಾಗೂ ವೇದಿಕೆ ಮೇಲೆ ನೆರೆದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಹೇಳುತ್ತಾ, ಇಲ್ಲಿ ನೆರೆದಿರುವ ಸಾರ್ವಜನಿಕರು ಎಲ್ಲರಿಗೂ ನನ್ನ ನಮಸ್ಕಾರ ಹೇಳುತ್ತಾ, ಇಷ್ಟು ಜನ ಸೇರಿದ್ದೀರಿ ಅದಕ್ಕೆ ತುಂಬ ಧನ್ಯವಾದಗಳು. ಈ ಒಂದು ಪ್ಲಾಟ್ಫಾರ್ಮ್ ಈ ಸೂರ್ಯಪಾನ್ ಪೊಲೀಸ್ ಸ್ಟೇಷನ್ ಎಲ್ಲ ನಿಮಗೋಸ್ಕರನೇ, ನಿಮ್ಮ ಡಿಮ್ಯಾಂಡ್ಸಿಂದಾಗಿ ಇದು ಬಂದಿರೋದು. ನೀವಿಷ್ಟು ಜನ ಸೇರಿದ್ದೀರಿ. ನಮ್ದೊಂದು ಕಳಕಳಿ ಅಂದರೆ ನಿಮ್ಮದು ಸಹಕಾರ ಇರಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಓಡಿಸಿ. ನಾನು ಸುಮಾರು ಜನ ನೋಡಿದೆ ಇಲ್ಲಿ ಎಲ್ಲ ಹೆಲ್ಮೆಟ್ ಇಲ್ಲ. ಅದನ್ನ ಒಂದು ಕಂಪಲ್ಸರಿ ಮಾಡ್ಕೊಳ್ಳಿ. ಈಗ ನಾನು ಗಾಡಿಗೆ ಕೂತ ಕೂಡಲೇ ಸೀಟ್ ಬೆಲ್ಟ್ ಹಾಕೊಳ್ತೀನಿ, ಆಮೇಲೆ ನಾನು ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ನೀವು ಕೂಡ ಆ ಹೆಲ್ಮೆಟ್ ಹಾಕೋದೊಂದು, ಬೆಳಿಗ್ಗೆ ಎದ್ದು ಹಲ್ಲುಚ್ತೀರಿ ತಾನೆ, ಅದೇ ರೀತಿ ನೀವು ಬೈಕ್ ಮೇಲೆ ಕೂತಾಗ ಹೆಲ್ಮೆಟ್ ಹಾಕೊಳ್ಬೇಕು. ಮುಂದಿನ ಸವಾರ ಮತ್ತೆ ಹಿಂದಿನ ಸವಾರ ಸಹ ಅದು ಕಡ್ಡಾಯ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಹೇಗೆ ನೀವು ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತೀರಿ, ನೀರು ಕುಡಿತೀರಿ, ಅದೆಲ್ಲ ಅವಶ್ಯಕತೆ ತಾನೆ, ಅದೇ ರೀತಿ ಈ ಹೆಲ್ಮೆಟ್ ಧರಿಸೋದು. ಆಮೇಲೆ ನೀವು ನೀವು ರೋಡ್ ಮೇಲೆ ಗಾಡಿ ಓಡಿಸೋದಿದ್ರೆ ತಾಳ್ಮೆಯಿಂದ ಓಡಿಸ್ಬೇಕು. ತಲೆಯಲ್ಲಿ ಬೇರೆ ಏನೋ ಯೋಚನೆ ಮಾಡಿಕೊಂಡು ಗಾಡಿಗಳನ್ನ ಓಡಿಸ್ಬೇಡಿ. ಅಂದ್ರೆ ನಾವಿಲ್ಲಿ ಬಂದಿರೋದೇ, ನಾವು ಇಲ್ಲಿ ಬಂದ್ಮೇಲೆ ಕರ್ಮಗಳನ್ನ ಮಾಡ್ತೀವಲ್ಲ, ನಮ್ಮಿಂದಾಗಿ ಇನ್ನೊಬ್ರಿಗೆ ತೊಂದರೆನೂ ಆಗ್ಬಾರ್ದು. ನಾವು ತಪ್ಪು ಡ್ರೈವಿಂಗ್ ಮಾಡಿದ್ರೆ ಇನ್ನೊಬ್ಬರ ಜೀವ ಸಹ ಹೋಗುವ ಸಾಧ್ಯತೆ ಇದೆ. ಸೊ ನಮ್ಮಿಂದ ಕರ್ಮ ಆಗೋದು ಬೇಡ. ಯಾಕೆಂದ್ರೆ ನಾವು ಆದಷ್ಟು ಸೇಫ್ ಆಗಿ ಗಾಡಿ ಚಾಲನೆ ಮಾಡುವ, ಮತ್ತೆ ಸೇಫ್ ಆಗಿ ಇರುವ. ನಮ್ದು ಮತ್ತೆ ಡಿಫೆನ್ಸಿವ್ ಡ್ರೈವಿಂಗ್ ಇರಬೇಕು. ನಾವು ಸರಿ ಇರ್ತೀವಿ, ಆದ್ರೆ ಮುಂದಿನವನು ತಪ್ಪು ಮಾಡಿರ್ತಾನೆ. ನಾವು ಆದಷ್ಟು ಕೇರ್ಫುಲ್ ಆಗಿ, ಅಲರ್ಟ್ ಆಗಿ ಡ್ರೈವ್ ಮಾಡಬೇಕು. ಈ ಒಂದು ಪ್ಲಾಟ್ಫಾರ್ಮ್ ನೀವೆಲ್ಲ ಇಷ್ಟು ಜನ ಸೇರಿದ್ದೀರಿ, ನಿಮಗೆ ಅರ್ಥ ಆಗಿರ್ಬೋದು ಅನ್ಕೊಳ್ತೀನಿ. ಇದು ನಮ್ಮ ಕಳಕಳಿ. ನಿಮ್ಮ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ, ಮತ್ತೆ ನಿಮಗೋಸ್ಕರನೇ ಇರೋದು. ಸೊ ನಿಮ್ದು ಕೋಆಪರೇಷನ್ಸ್ ಇರಲಿ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಶ್ರೀಮತಿ ಶ್ರುತಿ NS ಅವರೇ ಮತ್ತು
ಸೂರ್ಯಪಾನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸುಷ್ಮಾ ಶರಣಪ್ಪ ಸುಣಗಾರ್ ಅವರೇ ಮತ್ತು ಮನೆಯಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಹನುಮವ್ವ ನಾಗಪ್ಪ ಪಿಡನ್ ಅವರೇ ಮತ್ತು ಬೆಳಗಾವಿ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳ ಬಸ್ತರಿಗೆ ಬಂದಿದ್ದಾರೆ, ಬಸ್ತರಿಗೆ ಬಂದಿಲ್ಲ, ಅದನ್ನು ಹೆಚ್ಚಾಗಿದೆ. ಮತ್ತು ತಾಲೂಕು ಕಾರ್ಯನಿರ್ವಾಹಕರಾದ ತಾರಾಪುರ. ಆಮೇಲೆ ನಾನು ಕಾರಣಾಂತರಗಳಿಂದ ನಾನು ಸೋತ ಮೇಲೆ 5 ವರ್ಷ BJP ಸರ್ಕಾರ ಇತ್ತು. ಅವ್ರು ಏನು ಮಾಡಿ ನನಗೆ ಅರ್ಥ ಯಾಕೆ ಓಪನ್ ಮಾಡಿಲ್ಲ ಅಂದರೆ ಅರ್ಥ ಆಗ್ತಾಯಿಲ್ಲ. ಇವರು ಅದ್ರ ಕಡೆ ಇಂಟ್ರೆಸ್ಟ್ ನೋಡಿಲ್ಲ ಅಂದ್ರೆ ಮತ್ತೆ ರಿಜೆಕ್ಟ್ ಆಗ್ಬಿಡಿ. ನಾನು ಮತ್ತೆ ನೆಕ್ಸ್ಟ್ ಇಮಿಡಿಯೇಟಾಗಿ ನಾನು ಶಾಸ್ತ್ರ ಆಯ್ತು ತಕ್ಷಣ ಕೇಳೋದು, ಇಲ್ಲ ಸರ್ ಅದು ಅವ್ರು ಯಾರು ಕೇಳಿದ್ರೆ ರಿಜೆಕ್ಟ್ ಮಾಡಿದ್ದೀವಿ ಫೈನಾನ್ಸ್ ಪವರ್ ಅಂತ ಹೇಳೋದು. ಮತ್ತೆ ನಾನು ಗಲಾಟೆ ಮಾಡಿ ಮತ್ತೆ ಸಿದ್ದರಾಮಯ್ಯ ಹೋಗಿ ಎಲ್ಲ ಹೇಳಿದ್ದೆ. ಅವರು ಮರೆತು ಮತ್ತೆ ಫೈಲ್ ಬಂದ ಮತ್ತೆ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ರು. ಮತ್ತೆ ಫೈಲ್ ತರಿಸಿ ಏನು ಸರ್ ನೀವೇ ಮಾಡಿದ್ದು ನೀವೇ ಹೆಂಗೆ ಗಲಾಟೆ ಮಾಡಿ ಎಲ್ಲ ಡೀಟೇಲ್ಸ್ ತರಿಸ್ಕೊಡು. ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಮ್ಮ DGP ಅವರು ಕೂಡ ನಮ್ಮ ಗುಳೇದವರು ಫೋನ್ ಮಾಡಿ ಭೀಮಾಶಂಕರ್ ಅವ್ರಿಗೆಲ್ಲ ಮಾಹಿತಿಗಳನ್ನ ಇಮಿಡಿಯೇಟ್ ನಾವು ಸಂಗ್ರಹ ಮಾಡಿ ಕಳಿಸ್ಕೊಟ್ರು. ಆದ್ದರಿಂದ ನಮ್ಮ ಸರ್ಕಾರ ತಕ್ಷಣವೇ ಅವರು ಮಂಜೂರು ಮಾಡಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ಗೃಹ ಮಂತ್ರಿಯಾದ ಪರಮೇಶ್ವರ್ ಅವ್ರಿಗೂ ನಾವು ಈ ಸಭೆ ಮುಖಾಂತರ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಳ ಮುಖ್ಯವಾದ ಏನಂದರೆ ಈಗ ನಮ್ಮ ಪೊಲೀಸ್ನೊಳಗೆ ಯಾವ ಥರ ಕಾನೂನು ಇದೆ ಅಂದರೆ ಎಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಒಂದು ಸ್ಟೇಷನ್ ಮಾಡಬೇಕು ಅಂತ ಇವಾಗಲೂ ಕಾನೂನಿದೆ. ಎಲ್ಲಿ ಕ್ರೈಮ್ ಅಂದರೆ ಎಲ್ಲಿ ಹೊಡೆದಾಟ ಬಡದಾಟ ಕೇಸ್ಗಳು ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಮಾಡಬೇಕು ಅಂತ ಈಗ ಕಾನೂನಿದೆ. ನಾನು ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದೆ, ಸಿಟಿಯೊಳಗೆ ಒಂದೊಂದು MLA ಕ್ಷೇತ್ರ 4-4 ಸ್ಟೇಷನ್ ಇರ್ತವೆ. ಇಲ್ಲಿ ಇಲ್ಲ. ಯಾಕೆಪ್ಪ ಅಂದರೆ ಇಲ್ಲಿ ಗಲಾಟೆ ಮಾಡ್ತೀರಿ, ಹೊಡೆದಾಡ್ತಿರಲ್ಲ ಅಂತ ಕೇಸೇ ಬುಕ್ ಆಗಲ್ಲ. ಇಲ್ಲಿ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀರಿ. ಈವನ್ ಮರ್ಡರ್ ಆದ್ರೂ ಕೂಡ ನಾನು ನೋಡಿದ್ದೀನಿ, ನಾನು ಹೇಳ್ಬಾರ್ದು ಸಭೆಯೊಳಗೆ ಪೊಲೀಸ್ ಆಫೀಸರ್ ಮರ್ಡರ್ ಆದ್ರೂ ಕೂಡ ನೀವೇ ರೊಕ್ಕ ಇಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಹಣ ಸೂಟ್ ಹಾಕಿರ್ತೀವಿ. ಹಂಗಾಗಿ ಕೇಸ್ ಆಗಿಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ ಅಂತೇಳಿ ಮುಖ್ಯಮಂತ್ರಿಗೆ ಪೊಲೀಸ್ ನಮ್ಮ DGP ಅಲೋಕ್ ಕುಮಾರ್ ಅವ್ರಿಗೆ ಹೇಳಿದೆ. ಅವ್ರಿಗೆಲ್ಲ ಹೇಳಿ ಇವ್ರಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ನಾನು ಒಂದು ಸಲಹೆ ಕೊಟ್ಟೆ. ರಾಜ್ಯದ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ CMಗೆ ಆಗದೆ ಅವ್ರಿಗಾಗಲಿ, ನೀವು ಕೇಸ್ ಮೇಲೆ ಕ್ರೈಮ್ ಇದ್ರ ಮೇಲೆ ನೀವು ಸ್ಟೇಷನ್ ತೆಗಿಬೇಡಿ. ಒಂದು ಜನಸಂಖ್ಯೆ ನಿಗದಿ ಮಾಡಿ. 25,000ಕ್ಕೆ ಒಂದು ಸ್ಟೇಷನ್ ಇರಬೇಕು, 50ಕ್ಕೆ ಇರಬೇಕು, 1 ಲಕ್ಷಕ್ಕೆ ಇರಬೇಕು, 2 ಲಕ್ಷಕ್ಕೆ ಇರಬೇಕು, ಏನಾದ್ರು ಒಂದು ಜನಸಂಖ್ಯೆ ನಿಗದಿ ಮಾಡಿ ಅವಾಗ ಸ್ಟೇಷನ್ ಮಾಡಿದಾಗ ನಮ್ಮ DGP ಅಲೋಕ್ ಕುಮಾರ್ ಕೂಡ ಒಪ್ಕೊಂಡ್ರು. ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗೆ ಮತ್ತೆ ಅದನ್ನೆಲ್ಲ ವಿವರಿಸಕ್ಕೆ ಹೋದೆ. ಅವ್ರು ಯಾವ ಸಾಕು ಮಾರ ನೀವು ಸ್ಟೇಷನ್ ಆಗಿದ್ದಾರೆ, ಹೋಗೋಯಪ್ಪ ಸಾಕದು ಆಮೇಲೆ ನೋಡೋಣ ಅಂದರು. ಹಿಂದಾಗಿದೆಲ್ಲ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂದರು. ಅದರ ಇಷ್ಟೊಳಗೆ ನಾನು ಅದನ್ನು ತಿದ್ದುಪಡಿ ಮಾಡ್ತೀನಿ. ಯಾಕಂದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಬೇಕಾಗಿದೆ ಅಂತ. ಆಮೇಲೆ ನೀವೆಲ್ಲ ಸಾರ್ವಜನಿಕರು ದೊಡ್ಡ ತಪ್ಪು ಏನು ಮಾಡ್ತಾ ಇದ್ದೀರಿ ಅಂದರೆ ಅಸ್ವಾಭಾವಿಕ ಸಾವಾಗಲಿ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿಸ್ಲೇಬೇಕು. ನೀವೇನು ಮಾಡ್ತೀರಿ, ಯಾರ್ಯಾರು ರೊಕ್ಕ ಕೊಡ್ಬೇಕು ಹೇಳಲ್ಲ, ಯಾರ್ಯಾರು ರೊಕ್ಕ ಕೊಟ್ಕೊಟ್ಟು ಅಲ್ಲೇ ಮಣ್ಣು ಮಾಡೋಕ್ಕೆ ನೋಡ್ತೀವಿ. ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ನೀವೇ ನಿಮ್ಮ ಮೇಲೆ ಕೇಸ್ ಹಾಕ್ಕೊಂಡು ಮಾಡ್ತಾ ಇದ್ದೀವಿ. ಅಸ್ವಾಭಾವಿಕ ಮರಣ ಆದ ತಕ್ಷಣ ಪೋಸ್ಟ್ಮಾರ್ಟಮ್ ಮಾಡಲೇಬೇಕು ಕಾನೂನು ಪ್ರಕಾರ. ಮಾಡಿದ ಮೇಲೆ ನೀವು ತಪ್ಪು ಮಾಡಿದ್ರೆ ಸಾಯೋ ಸತ್ಯತಾರೆ. ಈಗ ಪೋಸ್ಟ್ಮಾರ್ಟಮ್ ಮಾಡೋದ್ರಿಂದ ನಿಮ್ಗೆ ಏನು ತೊಂದರೆ ಆಗ್ತದೆ ನನಗೆ ಅರ್ಥ ಆಗ್ತದೆ. ಆಮೇಲೆ ಕಾನೂನು ಪ್ರಕಾರ 6 ಗಂಟೆ ಒಳಗೇನೆ ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತೇಳಿ. ನೀವು 10 ಗಂಟೆ ಆಗಿದ್ದರೆ ಸರ್ ಪೋಸ್ಟ್ಮಾರ್ಟಮ್ ಮಾಡ್ತಾಯಿಲ್ಲ, ಪೊಲೀಸರು ಬರ್ತಾರೆ, ಡಾಕ್ಟರ್ ಬರ್ತಾರಲ್ಲ, ಮತ್ತು ಯಾರಿಗಾರು ಗೊತ್ತಾರ ಅವ್ರ ಮೇಲೆ ಕೇಸಾಗಿ ಅವ್ರು ಸಸ್ಪೆಂಡ್ ಆಗ್ತಾರೆ. ನೀವು ಅದನ್ನು ತಿಳ್ಕೊಬೇಕು. ಆಮೇಲೆ ಅಕಸ್ಮಾತ್ ನೀವು ಪೋಸ್ಟ್ಮಾರ್ಟಮ್ ಮಾಡಿದಂಗೆ ಕೂತ್ಬಿಟ್ರಿ ಸುಟ್ಬಿಟ್ರಿ, ಯಾವನೊಬ್ಬ ಪತ್ರ ಬೈತಾರೆ ಪೊಲೀಸ್ಗೆ, ಇದ್ದವ್ರು ಮೊನ್ನೆ ರಾತ್ರಿ ಸುಟ್ಟು ಮರ್ಡರ್ ಮಾಡ್ತಾರೆ ಅಂತ ಯಾವನೊಬ್ಬ ಬಂದು ನಿಮ್ಗೆ ಕರ್ಕೊಂಡು ಪೊಲೀಸರೆಲ್ಲ ಬಂದು ಒಳಗೆ ಹಾಕ್ತಾರೆ. ಮತ್ತು ನೀವೆಲ್ಲ ಒಬ್ಬರಲ್ಲ ಇಬ್ಬರೆಲ್ಲ ತೆಗಿಬೇಕಲ್ಲ ನಿಜಾಂಶ. ಅವ್ರು ಪೊಲೀಸರು ಡ್ಯೂಟಿ ಮಾಡಿದ್ರು. ಆದ್ದರಿಂದ ನೀವೇ ಪೊಲೀಸರಿಗೆ ಹೊಸ ಕೇಸ್ ಕೊಟ್ಟಂಗೆ ಆಗ್ತದೆ. ನಾನು ಭಾಳ ಸರಿ ಹೇಳಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಯಾವುದು ಸರಿಯಾದ್ರಿಂದ. ಆಮೇಲೆ ಭಾಳ ಜನ ನೋಡ್ತೀರಿ ಹೆಲ್ಮೆಟ್ ಹಾಕ್ಕೊಂಡು, ಪಾಪ ನಮಗೆ ಹೆಣ್ಮಗಳು ಪೊಲೀಸ್ ಆಫೀಸರ್ ಹೇಳಿದ್ರು ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ಪೊಲೀಸ್ ನಿಮ್ಗೆ ಯಾಕೆ ಹೇಳ್ತಾರಪ್ಪ, ನಿಮ್ಮ ರಕ್ಷಣೆಗೆ ಹೇಳ್ತಾರಪ್ಪ. ನೀವು ತಿಳ್ಕೊಳ್ಳೋದೇ ಇಲ್ಲ ಸರ್. ಪೊಲೀಸ್ ಹೆಲ್ಮೆಟ್ ಹೇಳ್ಬಿಟ್ಟ ಸರ್ ಬಿಡಿಸಿದ್ದಾರೆ ಅಂತ ಕೊಟ್ಬಿಡ್ತಾರೆ. ನಾನು 500 ರೂಪಾಯಿ ಕೊಡ್ತೀನಿ ಮನೆ ಪೊಲೀಸ್ನವ್ರ ಮರ್ಯಾದೆ ತೆಗಿಬೇಡ ಅಂತ ನಾನು ಹೇಳ್ತೇನೆ. ನಾನು ಪೊಲೀಸ್ನವ್ರ ಸಭೆಗಳು ಹೇಳಿದ್ದೀನಿ, ಫೋನ್ ಇಸ್ಕೊಬಿಡ್ರಪ್ಪ ಅಂತ ಹೇಳ್ತೀನಿ. ಅವರು ಪಾಪ ಏನೋ ಶಾಸ್ತ್ರ ಏನು ಸರ್ ನೋಡಪ್ಪ ಮಗ ಫೋನ್ ಮಾಡಿ ಬಿಟ್ಟು ಹೋಗಿ ಕೇಸ್ ಹಾಕ್ಕೊಡ್ತೀನಿ. ಏನು ಮಾಡ್ತೀರಿ ನೀವು? ದಯವಿಟ್ಟು ತಿಳ್ಕೊಬೇಕು. ನಿಮ್ಮ ಮೊನ್ನೆ 4-5 ಆಕ್ಸಿಡೆಂಟ್ ಆಗಿದೆ ರಾಮದುರ್ಗ, ನಾನು ಕಣ್ಣಾರೆ ನೋಡಿದ್ದೀನಿ. ಎದುರೆದುರಿಗೆ 2 ವೀಲರ್ಸ್ ಡಿಕ್ಕಿಯಾಗಿ 2 ಸತ್ತಾರೆ. ಹೆಲ್ಮೆಟ್ ಇದ್ರೆ 2 ಬದುಕ್ತಾರೆ, 8 ವಿಜಯಕ್ಕೆ ಸತ್ತಾರೆ.
ಪೊಲೀಸರೇ ಆಗಲಿ ಸರ್ಕಾರ ಆಗಲಿ ನಿಮ್ಮ ಹಿತದೃಷ್ಟಿಯಿಂದ, ನಿಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ನಿಮ್ಗೆ ಹೆಲ್ಮೆಟ್ ಹಾಕ್ಕೊಂಡು ಅಂತ ಹೇಳ್ತಾರೆ. ಆಮೇಲೆ 3 ಜನ 4 ಜನ ರಾತ್ರಿ ಕುಡ್ಕೊಂಡು ಓಡಿಸೋದು, ಹಿಡಿದು ಬಿಡ್ತೀರಿ. ಮತ್ತು ರಾತ್ರಿ 12 ಗಂಟೆಗೆ ಫೋನ್ ಮಾಡೋದು, ಸರ್ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ ಕೊಡಪ್ಪ ಅಂದ್ರೆ, ಯಾಕೆ ಸರ್ ಫುಲ್ ಟೈಟ್ ಆಗ್ಬಿಡೋದು ಮತ್ತೆ ಒಳಗೆ ಹಾಕ್ಕೊಳ್ತೀನಿ. ನಾನು ಮುಲಾಜಿದ್ದು ಈಗಲೇ ಅಂತ ನಿಮ್ಮ ಎದುರಿಗೆ, ನೀವು ರಾತ್ರಿ ಏನೋ ಫೋನ್ ಮಾಡಿ ಕುಡ್ಕೊಂಡು ಗಿಡ್ಕೊಂಡು ಏನೋ ಕೇಸು ಅಂತ ನಾನು ಫೋನ್ ಮಾಡಿದ್ರೆ ನಾನೇ ಡಬಲ್ ಕೇಸ್ ಹಾಕೊಂತೇನೆ ನಮ್ದು ಕಡೆ ಕೇಸ್ ಅಂತ ಈಗಲೇ ಹೇಳಿ. 10 ಗಂಟೆ ಆದ್ಮೇಲೆ ದಯವಿಟ್ಟು ಏನಾದ್ರು ಮನೆ ಭಾರಿ ತೊಂದರೆ ಆಗಿ ಭಾರಿ ಏನೋ ತೊಂದರೆ ಆದರೆ ಫೋನ್ ಮಾಡ್ಬೇಕಪ್ಪ. ಏನಿಲ್ಲ ರಾತ್ರಿ ನಾನು ಹೊಸದಾಗಿ ಶಾಸಕ ಆದಾಗ ರಾತ್ರಿ ಪಾಪ ಏನೋ ತೊಂದರೆ ಇರ್ತಂದ್ರೆ ಫೋನ್ ಎತ್ತಾಕಿ ಶುರು ಮಾಡಿದ್ವಿ. ಈಗ 10 ಗಂಟೆ ಆದ್ಮೇಲೆ ಫೋನೇ ಬಂದ್ ಮಾಡ್ತೀನಿ. ಯಾಕೆ ರಾತ್ರಿ ಗಂಟೆ ಏನೇ ಅಣ್ಣರು ಏನು ಮಾಡೋದು, ಏನು ಮಾಡ್ತಾರೆ ರಾತ್ರಿ 10 ಗಂಟೆ ಮಲಗಿರ್ತೀವಿ. ಏನು ಮಾಡಕತ್ತೀರಿ, ಮಲಗಿರಪ್ಪ ಅಲ್ಲೋ ಯಪ್ಪ, ಬೆಳಗಿಂದ ನಿಮ್ಮ ಜೊತೆ ಸಾಕಾಗಿತ್ತು, ಮಲಗಿರಪ್ಪ. ಆರಾಮಿದಿರಲ್ಲ, ಆರಾಮಿದ್ದೀರಪ್ಪ, ಇರಿ ನಮ್ಮ ಬಸ್ ಸ್ಟ್ಯಾಂಡ್ ಮಾತಾಡ, ಅವ ಬಸ್ ಸ್ಟ್ಯಾಂಡ್ ಇರಪ್ಪ. ಅವ್ರು ಏನು ಮಾಡ್ತೀರ ಅಂದ್ರೆ ಏನು ಮಾಡೋದು, ಅವ್ನು ಹೇಳಿರಪ್ಪ ಕೇಳ್ಕೊಳ್ಳೋಯಪ್ಪ, ಮತ್ತು ಅವ ಇನ್ನೊಬ್ಬ ಏನನ್ನ ಕೊಡು. ಏನು ಇದೇ ಕೆಲಸ ಆಗೋಯ್ತು ನನಗೆ. ಅದಕ್ಕೆ ಫೋನೇ ಇರ್ತದೆ ಬಿಟ್ಬಿಟ್ಟೆ. ಸಾಕಾಗ ಜನ ವಿಶೇಷವಾಗಿ ಈ ಭಾಗಕ್ಕಾಗಲಿ ನಾನು ಅಭಿವೃದ್ಧಿ ಮಾಡ್ಬೇಕಂತ ಈಗಾಗಲೇ ಪದೇ ಪದೇ ಹೇಳೋದು ಬೇಡ. DYSP ಸ್ಟಾಫ್ ಆಗಲಿ, KEB ಆಫೀಸ್ ಆಗಲಿ ಬೇಕಾದಷ್ಟು ಮಾಡಿಸಿದ್ರಿ ಈ ಊರಿಗೆ. ನಾನು ರಸ್ತೆ ಅಗಲೀಕರಣ ಮಾಡಿದ್ದೀನಿ, ಎಲ್ಲ ಮಾಡಿ ಬೇಕಾದಷ್ಟು ಮಾಡಿದ್ದೀನಿ. ಆದರೂ ಮನೆಯಾಡು ಮತ್ತು ಸೂರ್ಯಪಾನ ಜನ ಸ್ವಲ್ಪ ನನ್ನ ಬಗ್ಗೆ ಆಶೀರ್ವಾದ ಇದೆ, ಭಾಳ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಜಾಸ್ತಿ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೆ. ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ. ಕೆಲಸ ಮಾಡಿದ್ರೆ ಹೇಳ್ರಿ, ಪ್ರತಿ ಸರಿ ಹೇಳ್ತೀನಿ ಈ ಥರ ನೋಡಿದ್ರೆ ಮತ್ತೆ 50ಕ್ಕೆ ದಾಟನೇ ಇಲ್ಲ. ಬರೀ 49.5 ಇರ್ತೀನಿ, 5 ಹಚ್ಚಿದಲ್ಲ. ಅದಕ್ಕೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಕೆಲಸ ನಾ ಕಾಂಗ್ರೆಸ್ ಪಾರ್ಟಿ ಆ ಪಾರ್ಟಿ ಯಾರು ಚಲೋ ಕೆಲಸ ಮಾಡ್ತಾರೋ, ಗ್ರಾಮ ಪಂಚಾಯತಿಗೂ ಅಷ್ಟೇ, ತಾಲೂಕು ಯಾವುದೇ ಚುನಾವಣೆ ಆಗಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಓಟ್ ಹಾಕಿ ಗೆಲ್ಸಿ, ನೀವು ಅಭಿವೃದ್ಧಿ ಕೆಲಸಕ್ಕೆ ಅವ್ರು ಕೈ ಕೊಡ್ತಾರೆ, ಕೆಲಸ ಆಗುತ್ತೆ. ನೀವು ಅದು ಬಿಟ್ಬಿಟ್ಟು ಅವ್ರು BJP ನಾನು 1000 ಸಲ ಹೇಳಿದ್ದೀನಿ ನಿಮಗೆಲ್ಲ, ಚುನಾವಣೆ ಆಗ್ಬೇಕಾದ್ರೆ ಮಾತ್ರ ನೀವು ಆ ಪಾರ್ಟಿ ಈ ಪಾರ್ಟಿ ಅನ್ಬೇಕು. ಚುನಾವಣೆ ಆದ್ಮೇಲೆ ನೀವೆಲ್ಲ ಹಳ್ಳಿಯೊಳಗೆ ಅಭಿವೃದ್ಧಿ ಮಾಡೋಕ್ಕೆಲ್ಲ ಒಂದೇ ಆಗುತ್ತೆ. ಗ್ರಾಮ ಪಂಚಾಯತಿ ನಮ್ಮ ರಾಜೀವ್ ಗಾಂಧಿ ಇದ್ದಂಗೆ ಗ್ರಾಮ ಪಂಚಾಯತಿ ಮಾಡಬೇಕು. ಗ್ರಾಮ ಪಂಚಾಯತಿ ಯಾಕಂದ್ರೆ ಎಲ್ಲ ಪಕ್ಷದವರು ಇಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವು ಮಾಡೋದು. ಇವತ್ತಿನ ದಿನ ಏನಾಗ್ತದೆಪ್ಪ ಗ್ರಾಮ ಪಂಚಾಯತಿ, ಯಾರು ಏನು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗೆಲ್ತೀರಿ. ಎದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ? ನೀವು 1 ಲಕ್ಷ ಖರ್ಚು ಮಾಡಿ 5 ಲಕ್ಷ ಹೊಡಿಬೇಕು ಅಂತ ಮಾಡ್ತೀರಿ, ಬೇರೆ ಏನಿಲ್ಲ. ಈಗ ನಾವು ಕಷ್ಟಪಟ್ಟು ಹೋಗಿ ಮಂತ್ರಿಗಳ ಹತ್ರ ಯಪ್ಪ ಯಮ್ಮ ಅಂದು ಬಡವರದಾರ ಸರ್ ಒಂದು 100 ಮನೆ ಕೊಡುತ್ತಾ 100 ಮನೆ ಹಾಕ್ಸ್ಕೊಂಡ್ಬರ್ತೀನಿ, ನಿಮಗೆಲ್ಲ 10 ಮನೆ ಎಲ್ಲ ಹಾಕಿರ್ತೀನಿ, ನೀವು ಅವ್ರ ಹತ್ರ 30,000 50,000 ಇಸ್ಕೊತೀವಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರ? ನೀವೇ ಯೋಚನೆ ಮಾಡಿ. ನೀವು ಬಂದರೆ ನೀವು ಫ್ರೀ ಮನೆ ಕೊಟ್ರೆ ಅಂತ ಇಟ್ಕೊಳ್ರಿ. ನೀವು ಹೋಗ್ತಾರೆ ಅವ್ರ ಮಕ್ಕಳು ಕಲ್ತು ಹೇಳ್ತಾರೆ, ಹೇ ಬರಪ್ಪ ಇಲ್ಲಿ ಪರಪ್ಪ ನಮ್ಮ ಮಕ್ಕಳಪ್ಪ ಅಂತ ಮಕ್ಕಳ ಥರ ಆಶೀರ್ವಾದ ಮಾಡ್ತಾರೆ. ಪರಪ್ಪ ಕೈಗೆ ಮುಯ್ಯ ಅವನ ಆಶೀರ್ವಾದ ಈ ಮನೆಗೆ ಕಟ್ಕೊಂಡಿವಪ್ಪ ರೊಕ್ಕ ತಗೊಂಡು ಮಾಡ್ಕೊಡ್ರಿ. ಮೂಳ ಹೋಗಕ್ಕ ನೋಡಿ ಮಗ ಯಾವಾಗ ಸಾಯ್ತಾನ ಅರ್ಥ ಆಯ್ತಾ? ಆ ಥರ ಸಿದ್ಧ ಮಾಡಿಕೊಂಡು ನಿಮ್ಮ ಶಾಪ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರು ತಡೆದಾಗ ನೋಡ್ಕೊಬೇಕು. ಕೈ ಮುಗಿಯೋದು ಗ್ರಾಮ ಪಂಚಾಯತಿ ಮೆಂಬರ್ಗೆ ಆದಷ್ಟು ಪ್ರಾಮಾಣಿಕವಾಗಿ ಇಸ್ಕೊಂಡು ಹಾಗಾಗೋದು ಏನು ಮಾಡೋಕ್ಕಾಗಲ್ಲ. ನೀವು ಹೇಳಿ ಸಾಕಾಯ್ತು. ನಾನು ಈಗ 100 ಮನೆ ತಂದಿದ್ದಮ್ಮ, ಅದ್ರಾಗ ಒಂದೊಂದು ಪಂಚಾಯತಿಗೆ 2 ನನ್ನ ಹೆಸರು ನನಗೆ ಬರ್ತಾರೆ. MLA ಆದ್ಮೇಲೆ ಮನೆ ಕೇಳಕ್ಕೆ ಬಂದೇ ಬರ್ತಾರೆ ನನ್ನದು. ನಾನು ಪಾಪ ಯಾರು ಬಡವ್ರು ಲಿಸ್ಟ್ ಮಾಡಿ ನೋಡಪ್ಪ ನೀವು 10 ಮನೆ ಬೇಕಾದ್ರೆ ಹಾಕೊಂಡು ಇದೊಂದು 2 ಹಾಕಿ ಅಂತ ಕಳಿಸ್ತೀನಿ. ಅದು ಹಾಕಲ್ಲ 2 ಮನೆ, ಅವ್ರ ಹತ್ರ 30,000 ಇಸ್ಕೊತಾರೆ. ಮತ್ತೆ ನಾನು ಯಾಕಪ್ಪ 2 ಹಾಕ ಪಕ್ಕಾ BJP ಅವರಲ್ಲ ಅವರು, ನೀವು ಪೋಸ್ಟರ್ ಚಪ್ಪಲ್ ತಗೊಂಡು ಹೊಡೆದಿದ್ರು, ನೀವು ಯಾರು ಹೇಳ್ಬಿಟ್ಟ ಅವ್ರು ಹಾಕ್ಬಿಟ್ಟಿರಿ ಅಂತ ಹೇಳ್ತೀವಿ. ಅವ್ರು ಚಪ್ಪಲಾರ ಹೊಡಿಲಿ ಏನಾರು ಹೊಡಿಲಿ, ಓಯಪ್ಪ ನೆನ್ಸ್ಕೊಂತಾರೆ ಮನೆಗೆ ಕೊಟ್ಟರು ಅಂತ. ಚಪ್ಪಲ್ ತೊಗೊಂಡು ಹೊಡೆದಿರೋರು ಮತ್ತೆ ದೀಪಾಜಿ ಯಪ್ಪ ನಮ್ಮ ಮನೆಗೆ ಕೊಟ್ಟ ನಮ್ಮ ಸಾವುಕಾರ ನಾವನ್ನೇ ಮಾಡಿದ್ವಿ, ದೇವ್ರ ಅವ್ನಿಗೆ ಆಯ್ತು ಚೆನ್ನಾಗಿ ಕೊಡಲಿ ಅಂತ ಬೇಡ್ಕೊತಾರೆ. ನೀವು ಅದನ್ನ ಕಲ್ತ್ಕೊಂಡು ನೋಡ್ರಿ. ಜಿದ್ದು ಮಾಡಬೇಡಿ, ಹಠ ಮಾಡಬೇಡಿ, ಹಳ್ಳಿಯಾಗೆ ಹ್ಯಾವ ಮಾಡಬೇಡ್ರಿ. ನಿಮ್ ಜಿದ್ದು ಮಾಡೋದು ಹ್ಯಾವ ಮಾಡೋದೇ ಆಗ್ಬಿಡುತ್ತೆ ನಿಮ್ ದುಡಿಯಾಗಿ. ಹಂಗಾಗಿ ಯಾವ ಗ್ರಾಮ ಕೋಟ್ಯಾಂತರ ಸರ್ ಸುರಿದು ಹೋಗ್ತಾ ಇದೆ ಯಾವುದೇ ತರಕಾರಿ. ಅದರಿಂದ ತಾವೆಲ್ಲ ಒಂದಾಗಿ ಅಣ್ಣ ತಮ್ಮ ಬಾಳ್ಬೇಕು. ಯಾವುದೇ ಕಾರ್ಯಕ್ರಮ ಆಗಲಿ ಅವ್ರ ಮೇಲೆ ಇವ್ರು ಚಾಡ ಹೇಳೋದು, ಅವ್ರ ಮೇಲೆ ಇವ್ರು ಚಾಡೋದು, ಸುಮ್ಮನೆ ಸೆಟ್ಮೆಂಟ್ ಬಿಟ್ಬಿಡ್ತೀರಿ. FIR ಆಗೋದಿಲ್ಲ. ಏನು FIR ಅದು ಏನಾಗ್ತದೆ ಅಂತ ಅಣ್ಣಾರ ಅವ್ರಿಗೆ FIR ಅಲ್ಲಿ ಇವ್ರಿಗೆ FIR ಅಲ್ಲಿ ಬರೀ ಇದೆ. ಈ ಸಬ್ಸಿಡಿ ಬೇರೆ ಕೆಲಸ ಬರೀ FIR ಅದೇ ಕೆಲಸ ಅಲ್ವಾ? ತಪ್ಪು ಮಾಡಿರಲಿ ಮಾಡಿದ್ರೆ ಸಾಕು FIR ಇಬ್ಬರು ಕೋರ್ಟ್ ಹೋಗಿ ಸಾಯ್ತೀವಿ. ಮನೆ ಸ್ಟೇಷನ್ ಕೂತ್ಕೊಂಡು ಬುದ್ಧಿ ಹೇಳಿಸ್ತೀವಿ, ಎಲ್ಲ ಹೇಳ್ಕೊಂಡು ಎಲ್ಲ ಕಳಿಸಿರ್ತಾರೆ. ಆದರೂ ಕೇಳಲ್ಲ. ಆದರೆ ನಿಮ್ಗೆ ಯಾವಾಗ ದೇವ್ರ ಬುದ್ಧಿ ಕೊಡ್ತಾನೆ ಗೊತ್ತಿಲ್ಲ. ಗೊತ್ತಾಯ್ತಾ? ಶ್ರೀರಾಮ ಇಲ್ಲಿ ಬಂದು ಹೋಗ್ಯಾನಂತ ಪೂರ್ವಿಕರು ಹೇಳ್ತಾ ಇದ್ದಾರೆ, ನಮ್ಮ ಪರಪ್ಪ ಎಲ್ಲ ಶಬರಿ ಕೊಳ್ಳ ಇದೆ ಅಂತ.
ಆ BJP ಅವರು ಅಲ್ಲಿ ರಾಮ ಮಂದಿರ ಕಟ್ಟಿದ್ರು ಶಬರಿಗೆ ಏನು ಮಾಡಿರೋ ಒಂದು ಪಾಠವೇ ಹಾಕ್ಸಿಲ್ಲ. ಅವ್ರು ಏನು ಬಂದು ಹೋಗ್ಯಾರಂತ ಮೊನ್ನೆ ನಾವು ಕೂಡ ಶಬರಿ ಕೊಳ್ಳ ಮಾಡೋಕ್ಕೆ ರಸ್ತೆ ಗಿತ್ತೆಲ್ಲ ಪರಪವರೆಲ್ಲ ಹೇಳಿದ್ರು ರಸ್ತೆ ಗಿತ್ತೆಲ್ಲ ಮಾಡ್ಸಕ್ಕೆ ನಮ್ಮ ಕೈಲಾಗಿ ನಾವು ಮಾಡ್ತೀವಿ. ಈಗ ಭಾಳ ಜನ BJP ಅವ್ರು ಕೂತಿರೋ ಅವ್ರು ಹೋಗಿ ಹೇಳಿ ಸ್ವಲ್ಪ ಎಲ್ಲ ಅಲ್ಲಿ ರಾಮ ಮಂದಿರ ಮಾಡಿ ಇಲ್ಲಿ ಒಂದು 20 ಕೋಟಿ ಹಾಕ್ರಿ ಅಂತ ಹೇಳ್ರಿ. ಇಲ್ಲಿ ಶಬರಿ ಪಾಪ ಶಬರಿ ಯಾವಾಗ ಒಂದು ಹಣ್ಣು ಕೊಟ್ಟು ರಾಮನಿಗೆ ಬೇಡ್ಕೊಂಡ್ರ ಅಂತ ಒಂದು ಪ್ರತೀತಿ ಇದೆ, ಆ ಹಿಸ್ಟ್ರಿ ಇದೆ. ಆದ್ದರಿಂದ ಅವುಗಳೆಲ್ಲ ಅಣ್ತಮ್ಮ ಥರ ಬಾಳಬೇಕು. ಆಮೇಲೆ ಈ ಭಾಗದಾಗೆ ಇಲ್ಲಿಂದ ನೀವು ಪರಪ ಹೇಳೋದಾಗಲೇ 25-30 ಕಿಲೋಮೀಟರಿಂದ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಕಾರೆ ಎಷ್ಟು ತೊಂದರೆ ಆಗ್ತದೆ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ಸುತ್ತಮುತ್ತ ಹಳ್ಳಿಗಳು ಎಷ್ಟಿದೆ ನೋಡೋದಿಲ್ಲ. 32 ಹಳ್ಳಿಗೆ ನೀವೇನು ಇನ್ಮೇಲೆ ರಾಮದುರ್ಗ ಬರ್ಬೇಕಾದ್ರೆ ಇಲ್ಲೇ ಪೊಲೀಸ್ ಸ್ಟೇಷನ್ ಕೊಟ್ಟು ಹೋದರೆ ಪೊಲೀಸ್ ಸ್ಟೇಷನ್ಗೆ ಸರಿಯಾದ ಕೇಸ್ ತೊಗೊಂಡವ್ರು, ಅನ್ಯಾಯ ಆಗಿದೆ ತೊಗೊಂಡೋರು. ಇಲ್ಲಾಂದರೆ ಸುಮ್ಮನೆ ತೊಗೊಂಡೋ ಪೊಲೀಸ್ ಅವ್ನ ಒಳಗೆ ಹಾಕ್ಸಿ ಇವ್ರಿಗೆ ಹಾಕ್ಸಿ ಬರಬೇಡಿ ದಯವಿಟ್ಟು, ಅದು ಸರಿಯಾಗಲ್ಲ. ಅವ್ನ ಒಳಗೆ ಹಾಕಿ ನಿಮಗೇನು ದೇವ್ರು ನಿಮಗೇನು ಒಳ್ಳೇದು ಮಾಡೋಲ್ಲ. ಪ್ರಾಮಾಣಿಕವಾಗಿ ನೀವು ಆದಷ್ಟು ನೀವೇ ಕೂತ್ಕೊಂಡು ಯಾವ ಕೇಸು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಯಾವ್ದು ಹೋಗ್ಬೋದು ನೋಡ್ಕೊಂಡು ಯೋಚನೆ ಮಾಡಿ ಹೋಗ್ಬೇಕು. ಎಲ್ಲ ಸ್ಟೇಷನ್ಗೆ ಹೋದರೆ ಸರಿ ಕಾಣಲ್ಲ. ಪೊಲೀಸ್ನವ್ರು ಇರೋದೇ ನಿಮಗೆಲ್ಲ ರಕ್ಷಣೆ ಮಾಡೋಕ್ಕೆ, ಗೊತ್ತಾಯ್ತಾ? ಪೊಲೀಸ್ನವ್ರು ಪ್ರಾಮಾಣಿಕವಾಗಿ ಯಾವುದೋ ಒಂದು ಕೇಸ್ ತೊಗೊಂಡು ಕೊಟ್ಟು ಎಲ್ಲ ಕರೆಕ್ಟಾಗಿ ನ್ಯಾಯವಾಗಿ ಮಾಡೋಕ್ಕೆ ಅವರೆಲ್ಲ ಪೊಲೀಸ್ನವ್ರದ್ದು. ಅದರಿಂದ ಈ ಭಾಗದ ಜನಕ್ಕೆಲ್ಲ ಒಳ್ಳೆ ಅಧಿಕಾರಿಗಳೆಲ್ಲ ಹಾಕ್ಸಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಅವ್ರದ್ದೆಲ್ಲ ಸೇವೆ ಮಾಡಿ ಈ ಪೊಲೀಸ್ ಸ್ಟೇಷನ್ಗೆ ನೀವೆಲ್ಲ ಯಾವುದೇ ಥರ ನಿಮಗೆ ಕೈಲಾದಷ್ಟು ಎಲ್ಲ ಸಹಾಯ ಮಾಡಿ ಪೊಲೀಸ್ ಸ್ಟೇಷನ್ನು ಆಮೇಲೆ ಸಿಬ್ಬಂದಿಗಳಿಗೆ ಭಾಳ ವಿನಯದಿಂದ ನಡೆಸ್ಕೊಂಡು ಅವ್ರ ಮೇಲೆ ಇವ್ರು ಚಾಡ ಹೇಳಿದೆ. ಏನಾಗ್ತದೆ, ಕೆಲವರು ಬರ್ತಾರೆ, ಸರ್ ಅವ್ನು ಯಾರೋ ಪೊಲೀಸ್ನೊಬ್ಬ ಕಲ್ಲಪ್ಪ, ಸರ್ ಕಲ್ಲಪ್ಪ ಬೈದಿರ್ತಾರೆ, ಸರ್ ಕಲ್ಲಪ್ಪ ಭಾರಿ ಬೈದ್ಬಿಟ್ಟ, ನಿಮಗೆ ಬೈದ್ಬಿಟ್ಟ, ನನಗೆ ಹೇಳ್ಬಿಟ್ಟ, ಅವ್ನು ತೆಗೀರಿ. ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಪೊಲೀಸವ್ರು ಬೈದ್ರೆ ನೀವು ಇದು ಬರೋದು. ಈ ಕಳ್ಳರು ಹೊಡೆದ್ರೆ ತಾನೇ ಬಾಯಿ ಬಿಡ್ತಾರೆ. ಅಣ್ಣೇ ಹೊಡಿತಾರೆ, ಯಾಕೆ ಹೊಡಿತಾರೆ, ನಿಮಗೆ ಬೇರೆಯವ್ರು ಕರ್ಕೊಂಡು ಹೊಡೆಯಲ್ಲ, ಹೊಡೆದ್ರೆ ಬಾಯಿ ಬಿಡೋದು. ಆದ್ದರಿಂದ ನೀವು ತಪ್ಪು ಮಾಡಿದ್ರೆ ಅವ್ರು ಒದ್ದೆ ಹೊಡಿತಾರೆ, ಆಮೇಲೆ ನಿಮಗೆ ಶಿಕ್ಷೆ ಕೊಡ್ತಾರೆ. ದಯವಿಟ್ಟು ನನಗೆ ಪದೇ ಪದೇ ಪೊಲೀಸ್ನವ್ರು ಹೇಳ್ತಾರೆ ಹೆಲ್ಮೆಟ್ ಕೇಸು ಕುಡ್ದಿನ ಕೇಸು ದಯವಿಟ್ಟು ಹೇಳಕ್ಕೊಡು. ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಅದಕ್ಕೆ ನಾನು ಸಾಯಂಕಾಲ ಫೋನ್ ಎತ್ತದ್ ಬಿಟ್ಟದೆ. ಯಾಕಂದರೆ ಇದಕ್ಕೆ ಕುಡಿದು ಗಾಡಿ ಓಡಿಸ್ಬೇಡಿ, ಹೆಲ್ಮೆಟ್ ಹಾಕೊಂಡು ಓಡಾಡಿ. ನಾವೇ ಆಗಲಿ ಸರ್ಕಾರ ಆಗಲಿ ಹೇಳಿ ಪದೇ ಪದೇ ಹೆಲ್ಮೆಟ್ ಹಾಕೊಂಡ್ರೆ ನಿಮ್ಮ ಜೀವ ನಿಮ್ಮ ಕೈಲಿರ್ತದೆ. ಇಲ್ಲಾಂದ್ರೆ ಬಿದ್ದು ಸತ್ತು ನಿಮ್ಮ ಮನೆಯವ್ರಿಗೆ ಅನಾದಿ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಹೇಳಿ ಮತ್ತು ಈ ಪೊಲೀಸ್ನವ್ರು, ಈ ಭಾಗದ ಪೊಲೀಸ್ನವ್ರು ಈ ಸ್ಟೇಷನ್ನ ಹೊಸ ಸ್ಟೇಷನ್ ಕಟ್ಟಿಸ್ತೀವಿ. ಅಷ್ಟರೊಳಗೆ ಈಗ ನಾವು ಟೆಂಪರರಿ ತಾತ್ಕಾಲಿಕವಾಗಿ ಹೋಮ್ ಮಿನಿಸ್ಟರ್ ಬರಬೇಕಾಯಿತು. ನಿನ್ನೆ SP ಸಾಹೇಬ್ರ ಹೋಮ್ ಮಿನಿಸ್ಟರ್ ಮಾತಾಡಿದ್ರು, ನಾನು ಬರೋಕ್ಕಾಗಲ್ಲ, ನೀವೇ ಮಾಡ್ರಿ ಹೋಗಿ ಅಂತೇಳಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಟೇಷನ್ ಓಪನ್ ಮಾಡಿದ್ವಿ. ಮುಂದೆ 1 ವರ್ಷದೊಳಗೆ ಆದಷ್ಟು ಬೇಗ ಹೊಸ ಕಟ್ಟಡ ಕಟ್ಟಿಸಿ ಇನ್ನೊಂದ್ಸರಿ ಹೋಮ್ ಮಿನಿಸ್ಟರ್ ಕರೆಸಿ ಆ ಹೊಸ ಬಿಲ್ಡಿಂಗ್ನ ಉದ್ಘಾಟನೆ ಮಾಡ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಾನು ಕರೆದು ಮಾತಾಡೋಕ್ಕೆ ನಿಮಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಒಂದ್ಸಿ 2 ಮಾತು ವಿಷಯ ನಮಸ್ಕಾರ. ಮಾಧ್ಯಮ ಮಿತ್ರರೇ, ಸಹೃದಯ ನಾಗರಿಕರೇ, ಕೇವಲ 1 ತಿಂಗಳ ಹಿಂದೆ ನಾನು ಮತ್ತೆ ಮಾನ್ಯ ಶಾಸಕರು ಈ ನಮ್ಮ ಸುರೇಬಾನ್ ಗ್ರಾಮಕ್ಕೆ ಭೇಟಿ ನೀಡಿ ಅವತ್ತಿನ ದಿವಸ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ವಿ. ನಮ್ಮ ಶಾಸಕರ ಸತತ ಪ್ರಯತ್ನದಿಂದ ಇದು 2018ರಲ್ಲಿ ಆಗಬೇಕಾದಂಥ ಕೆಲಸ ಆಗಿತ್ತು. ಕೊನೆ ಹಂತದವರೆಗೂ ನಮ್ಮ ಪೊಲೀಸ್ ಠಾಣೆ ಸ್ಯಾಂಕ್ಷನ್ ಆಗುವ ಮಟ್ಟಕ್ಕೆ ಬಂದು ಕೊನೆಗೆ ಕಾರಣಾಂತರಗಳಿಂದ ನಿಂತಿತ್ತು. ಅದನ್ನು ಮತ್ತೆ ಜವಾಬ್ದಾರಿ ವಹಿಸಿಕೊಂಡು ನಮ್ಮ ಶಾಸಕರು ಹೊಸ ಸರ್ಕಾರ ಬಂದ ಕೇವಲ 6 ತಿಂಗಳ ಒಳಗಡೆ ಹೊಸ ಸ್ಯಾಂಕ್ಷನ್ನ ಮಾಡಿಸಿ ಮತ್ತೆ ಅದರ 1 ತಿಂಗಳ ಒಳಗಡೆನೆ ಎಲ್ಲ ಪ್ರತಿ ಕಾರ್ಯವಿಧಾನಗಳನ್ನ ನಮ್ಮ ಕಡೆಯಿಂದ ಮಾಡಿಸಿ ಇವತ್ತು ಈ ನಮ್ಮ ಸುರೇಬಾನ್ ಮನೆಯಾಳ ಗ್ರಾಮದ ವ್ಯಾಪ್ತಿಯ 32 ಗ್ರಾಮಗಳಿಗೆ ಸೇರಿಸಿ ಹೊಸ ಪೊಲೀಸ್ ಠಾಣೆ ಮಾಡಿರೋದು ತುಂಬಾ ಆನಂದದಾಯಕ. ಮುಂಚೆ ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂದ್ರೆ ತುಂಬಾ ಹೆದರ್ತಿದ್ರು, ನಿಜ. ಆದ್ರೆ ಕಾಲ ಬದಲಾಗಿದೆ. ನಮ್ಮ ಶಾಸಕರು ಹೇಳಿದ ಹಾಗೆ ನಾವಿರೋದು ನಿಮಗೋಸ್ಕರ. ನಮ್ಮ ಹತ್ರ ಬನ್ನಿ, ನಾವೆಲ್ಲರೂ ಸೇರಿ ಒಂದು ಶಾಂತಿ ಸುವ್ಯವಸ್ಥೆಯ ಸಮಾಜವನ್ನ ನಿರ್ಮಾಣಿಸೋಣ. ಅದಕ್ಕೆ ಅದು ಸಾಧ್ಯ ಆಗ್ಬೇಕಂದ್ರೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿಯೇ ನಮ್ಮ ಜಿಲ್ಲೆ ಅತಿ ದೊಡ್ಡದು. ಆದರೂ ಕೂಡ
ನಮ್ಮ ಜಿಲ್ಲೆಗೆ ಇರಬೇಕಾದಂಥ ಪೊಲೀಸ್ ಠಾಣೆಗಳು ಇಲ್ಲ ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಇಲ್ಲ. ಅದು ನಮಗಿಂತ ಚೆನ್ನಾಗಿ ನಮ್ಮ ಮಾನ್ಯ ಶಾಸಕರಿಗೆ ಗೊತ್ತಿದೆ. ಮತ್ತೆ ಪೊಲೀಸರ ಬಗ್ಗೆ ಅವ್ರು ಆಕ್ಚುಲಿ ಅವ್ರು ಮಾತಾಡ್ಬೇಕಾದ್ರೆ ನಾನು ಅನ್ಕೋತಾ ಇದ್ದೆ, ಇವ್ರೇನ್ರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಭಾರಿ ಆಫೀಸರ್ ಆಗ್ತಿದ್ರು ಅಂತ ಹೇಳಿ. ಅಷ್ಟು ಚೆನ್ನಾಗಿ ನಮ್ಮ ಪೊಲೀಸರ ಸಮಸ್ಯೆಗಳನ್ನ ತಿಳ್ಕೊಂಡು ಮತ್ತೆ ಅಷ್ಟೇ ನಿಖರವಾಗಿ ಖಚಿತತೆಯಿಂದ ನೀವುಗಳು ಕೂಡ ಯಾವ ರೀತಿ ಪೊಲೀಸರಿಗೆ ಸಹಕಾರ ನೀಡಬೇಕು ಅನ್ನೋದನ್ನ ಹೇಳಿದ್ರು. ಕಾಲ ತುಂಬಾ ಬದಲಾಗ್ಬಿಟ್ಟಿದೆ. ಮುಂಚೆ ಏನು ಪೊಲೀಸರಿಗೆ ಇರಬೇಕಾದಂತ ಗೌರವ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾವು ಕಾರಣ ಇರ್ಬೋದು ಅಥವಾ ಬದಲಾಗ್ತಾ ಇರ್ತಕ್ಕಂಥ ಸಮಾಜ ಕೂಡ ಕಾರಣ ಇರ್ಬೋದು. ಆದ್ರೆ ಮತ್ತೊಮ್ಮೆ ನಾವು ತಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಪಡ್ತೀವಿ, ಎಲ್ಲರೂ ಸೇರಿ ಒಳ್ಳೆ ಸಮಾಜವನ್ನು ನಿರ್ಮಿಸೋಣ. ನಮ್ಮ ಅಡಿಷನಲ್ ಎಸ್ ಪಿ ಅವರು ಹೇಳಿದ್ರು, ಮತ್ತೆ ಮಾನ್ಯ ಶಾಸಕರು ಹೇಳಿದ್ರು ಹೆಲ್ಮೆಟ್ ಹಾಕೋದ್ರ ಬಗ್ಗೆ, ಕುಡಿದು ವಾಹನ ಚಾಲನೆ ಮಾಡದೇ ಇರೋದ್ರ ಬಗ್ಗೆ. ನಾನಿಲ್ಲಿ ನೋಡ್ತಾ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರು ಮೊಬೈಲಲ್ಲಿ ನಮ್ಮ ಇದನ್ನ ಕವರ್ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾದ ವಿಚಾರ ಏನಂತಂದ್ರೆ ಅವರೆಲ್ಲರಿಗೂ ಒಂದು ಮೊಬೈಲ್ಗೆ ಪ್ರೊಟೆಕ್ಷನ್ ಕವರ್ ಹಾಕೊಂಡಿದ್ದಾರೆ. ಈ ಮೊಬೈಲ್ 2 ವರ್ಷ 3 ವರ್ಷದೊಳಗೆ ಚೇಂಜ್ ಮಾಡ್ತೀವ್ರಿ ನಾವೆಲ್ಲ. ಅಂತ ಮೊಬೈಲ್ಗೆ ನಾವು ಮೇಲೆ ಕವರ್ ಗಿವರ್ ಹಾಕ್ತೀವಿ. ಈ ನಮ್ಮ ತಲೆನ ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದಕ್ಕೆ ಯಾವಾಗ ಕವರ್ ಹಾಕೊಂತೀವಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾರು ಒಬ್ರು ಹೇಳ್ತಿರೋ ಯಾಕ ಹಾಕೊಳ್ಳಲ್ಲ ನಮ್ಮ ಮಂದಿ ಅಂತೇಳಿ ಹೆಲ್ಮೆಟ್ ಯಾರು ಹೇಳ್ತೀರಿ? ಹೇರ್ ಸ್ಟೈಲ್ ಮತ್ತೆ ಅಸಹ್ಯ ಆಗತ್ರಿ. ನಾನು ಜೋಕಿಗ್ಲಿ ಹೇಳಿದ್ರು ಕೂಡ ತುಂಬಾ ಗಂಭೀರವಾದ ವಿಷಯ. ಒಂದು 3 ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ. ಕಳೆದ ವರ್ಷ ಈಗ ನಮ್ಮ ಎಡಿಸ್ಲೆಸ್ಪರ್ ಹೇಳ್ತಾ ಇದ್ರು, ನಿನ್ನೆ ನಾವು ಒಂದು ಫೈನಲ್ ಅಂಕಿ ಅಂಶಗಳನ್ನ ಜೋಡಿಸ್ತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಕಳೆದ ವರ್ಷ ರಸ್ತೆ ಅಪಘಾತಗಳಲ್ಲಿ ತೀರ್ಕೊಂಡಿದ್ದಾರೆ ಅಂತ. 804 ಮಂದಿ ಬರೇ ನಮ್ಮ ಜಿಲ್ಲೆ ಒಳಗ ಇದು ರಸ್ತೆ ಅಪಘಾತಗಳಲ್ಲಿ ಸತ್ತಾರೆ. ಆ 804 ಒಳಗ ಕಳೆದ ತಿಂಗಳು 404 ಜನ ಹೆಲ್ಮೆಟ್ ಇಲ್ಲಾರ್ದವ್ರು ಸತ್ತಿದ್ರು. ಈಗ ಅದೇನಾಗ್ತೈತಿ, ಅಡ್ಮಿಟ್ ಆಗಿರ್ತಾರ, ಸ್ವಲ್ಪ ಹೆಚ್ಚಿಗಾಗಿ ಇನ್ನೊಂದು 2-3 ಹೆಚ್ಚಿಗೆ ಆಗಿರ್ಬಹುದು. ಸೊ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಹೆಲ್ಮೆಟ್ ಇಲ್ಲದೆ ಸತ್ತಿರ್ತಕ್ಕಂಥವ್ರು. ಹೆಲ್ಮೆಟ್ ಹಾಕೊಂಡು ಸತ್ತಿರ್ತಕ್ಕಂಥವ್ರು ಪರ್ಸೆಂಟೇಜ್ 1 ಅಥವಾ 2% ಅಷ್ಟೇ ಇರ್ಬೋದು. ಏನು ತುಂಬಾ ಗಂಭೀರವಾಗಿ ಆಗಿರ್ತೈತಿ. ತಾವೇ ಹೋಗಿ ರೋಡ್ ಡಿವೈಡರ್ಗೆ ಅದು ಮಾಡ್ಕೊಂಡಿರ್ತಾರೆ. ಲಾಸ್ಟ್ 3 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ 25 ಮಂದಿ ಡೆತ್ ಆಗಿದೆ. ಬರೀ 3 ದಿವಸ. ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟು ಬೇಜಾರಾಗ್ತೈತಿ. ಅದನ್ನ ನೋಡಿ ನಾವೆಲ್ಲ ಕಂಪಲ್ಸರಿ ನಾವು ವಿಸಿಟ್ ಮಾಡ್ತೀವಿ. ಎಲ್ಲ ಸಣ್ಣ ವಯಸ್ಸಿನವರು ಆ ಮಕ್ಕಳನ್ನ ಕಳ್ಕೊಂಡಿರೋ ತಾಯಿ ಇರೋದನ್ನ ನೋಡಕ್ಕಾಗಲ್ಲ, ಗಂಡನ ಕಳ್ಕೊಂಡಿರೋ ಹೆಂಡತಿ ಇರೋದನ್ನ ನೋಡ್ಕೊಳಕ್ಕಾಗಲ್ಲ, ಅಣ್ತಮ್ಮದನ್ನು ಕಳ್ಕೊಂಡಿರೋರು ಅಣ್ತಮ್ಮದೆ ಆಗ್ತಿರೋದನ್ನ ನೋಡಕ್ಕಾಗಂಗಿಲ್ಲ. ಆ ಆಸ್ಪತ್ರೆಗೆ ಹೋದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯತಿ ಜಲ್ ಅಂತೈತಿ, ಯತಿ ಕೊರಗ್ತೈತಿ. ಆದ್ರೂ ಕೂಡ ನಾವು ಏನು ಮಾಡಕ್ಕಾಗಲ್ಲ. ನಾವು ಹಾಕೋರಿ ಅಂತಂದ್ರೆ ಸರ್ ಇಲ್ಲೇ ಬಂದಿದ್ರೆ ಅಂತ, ಸರ್ ಇಲ್ಲೇ ರೀ ಮನಿ, ಆ ಇಲ್ಲೇ ಮನೆಯೊಳಗೆ ಹೋಗಷ್ಟಿಗೆ ಏನು ಅನಾಹುತಾಗಿರ್ತೈತಿ. ವೆರಿ ಸ್ಯಾಡ್ ಸ್ಟೇಟಸ್ ಆಫ್ ಅಫೇರ್ಸ್. ನಾವು ಸರ್ ಇದ್ರು ನೆನ್ನೆದೇ ಎಕ್ಸಾಂಪಲ್, ನಮ್ಮ ಮಗಳು ಕೂಡ ಹತ್ರ 6 ಮಂದಿ ಮತ್ತೊಬ್ರು ಸತ್ರು. ನೆನ್ನೆ ಆಕ್ಸಿಡೆಂಟ್ ಆದಾಗ ಫಸ್ಟಿಗೆ 4 ಅಂದ್ರು, ಅರ್ಧ ತಾಸು ಬಿಟ್ಟು 5 ಅಂದ್ರು, ರಾತ್ರಿ ಆಗಷ್ಟಿಗೆ 6 ಮಂದಿ. ಲೈಸೆನ್ಸ್ ಇಲ್ಲ ಹುಡುಗನ ಹತ್ರ. ಜಾಲಿ ರೈಡಿಂಗ್ ಬಂದಾರ. ಯಾರನ್ನ ಕರ್ಕೊಂಡ್ ಬಂದಾರ? ಚಿಕ್ಕಪ್ಪನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಕರ್ಕೊಂಡ್ ಬಂದಾನ. 3 ಮಂದಿ, ಇವ 4 ಮಂದಿ. ಆ ಮನಿ ನೋಡಿದ್ರ ಏನ್ ಹೇಳ್ತೀರ ಹೇಳ್ರಿ? ಇರೋ 3 ಮಂದಿ ಮಕ್ಕಳು ಸತ್ತು. ಎಷ್ಟು ಕೆಟ್ಟ ಅನ್ಸ್ಬೇಕು. ಒಂದು ಅವನ ಹತ್ರ ಲೈಸೆನ್ಸ್ ಇಲ್ಲ, ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದಾನ, ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ಏನು ನನ್ಗಿಂತ ಬೇರೆ ಡ್ರೈವರ್ ಇಲ್ಲ ಇಡೀ ಜಗತ್ತಲ್ಲಿ ಅನ್ನೋ ಸ್ಪೀಡ್. ತಾವು ಸತ್ತಿದ್ದಲ್ದೆ ರೋಡ್ ಬಾಜು ಪಾಪ
ಗಾಡಿ ಹಚ್ಕೊಂಡು ಮಾತಾಡ್ಕೊತಿರ್ತಾರೆ ಸೈಡ್ ಅದು ಅವ್ರಿಗೆ ಹೆಟ್ಟಿ ಮತ್ತೆ ಕಂಟ್ರೋಲ್ ತಪ್ಪಿ ಮುಂದೆ ಬರೋ TVS XL ಹೆಟ್ಟಿ ಅವ್ರು ಇಬ್ರು ಸತ್ತು ಮತ್ತು ತಾವು ಹೋಗಿ ಗಿಡಕ್ಕೆ ಡಿಕ್ಕಿ. ಅದು ಎಲ್ಲಿಂದ ಬರ್ತೈತಿ ಇಟ್ಟು ನಶ ನಮ್ಗೆ ಗೊತ್ತಾಗೋದು. ದಯವಿಟ್ಟು ನಾವು ಸರ್ ಹೇಳಿದ್ರು, ನಾವು ಲಾಸ್ಟ್ 3 ತಿಂಗಳಿಂದನೂ ಹೇಳ್ತಾನೆ ಇದ್ದೀವಿ, ನಮ್ಮ ಸಲಗಲ್ರಿ ಇದು ಮಾಡೋದು. ಇವ್ರು 804 ಜನ ಯಾರು ಸತ್ತಿದ್ದಾರೆ ಇದೆ ನಮ್ಮ ಸಲಹೆ ಅಂತಂದ್ರೆ ನಮ್ಮ ಮಂದಿನೇ. ಬೆಳಗಾವಿ ಜಿಲ್ಲೆ ಅಂತ ನಮ್ಮ ಮಂದಿನೇ, ಕರ್ನಾಟಕ ರಾಜ್ಯ ಅಂದ್ರೆ ನಮ್ಮ ಮಂದಿನೇ. ನಮ್ಮ ಮನೆಗೆ ಆಗಿರೋದ್ರು ಯಾರೋ ಆಜು ಬಾಜುದವ್ರ ಮನೆಗಾರ ಆಗಿರೋದು. ಲಾಸ್ಟ್ 3 ತಿಂಗಳು ನಾವು ಹೆಲ್ಮೆಟ್ ಹಾಕತ್ತೀವಿ, ಫೈನ್ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇಲ್ಲ. ನಾವು ಕೀಲಿ ಕಿತ್ಕೊಳ್ತೀವಿ, ಅದು ಕಾನೂನು ಪ್ರಕಾರ ಅಪರಾಧ ಆದ್ರೂ ನಾವು ಮಾಡತ್ತೀವಿ. ಯಾಕಂದ್ರೆ ನಮಗೆ ಫೈನ್ ಕಟ್ಕೊಳ್ಳೋದು ವಿಚಾರ ಇಲ್ಲ. ನಾವು ಗಾಡಿಯಲ್ಲಿ ಸೀಸ್ ಮಾಡ್ತೀವಿ, ಮಕ್ಕಳ ಮೊದಲು ಹೋಗ್ರಿ ಹೆಲ್ಮೆಟ್ ತೊಗೊಂಬರ್ರಿ, ಹೆಲ್ಮೆಟ್ ಹಾಕೊಳ್ಳಿ, ಗಾಡಿ ತಗೊಂಡು ಹೋಗ್ರಿ. ಇಷ್ಟ ಆದ್ರೂ ಇಲ್ಲಿ ಬಂದವ್ರದ್ದು ಯಾರ್ದು ಹೆಲ್ಮೆಟ್ ಇಲ್ಲ. ಸೊ ಇನ್ಮೇಲೆ ನಾವು ಮತ್ತೆ ಫೈನ್ ಹಾಕ್ಬೇಕಾಗ್ತದೆ. ಮತ್ತೆ ಸಾಹೇಬ್ರಿಗೆ ಫೋನ್ ಮಾಡ್ಬಿಟ್ಟಾರೆ, ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಮಾಡೋದು ನಿಮ್ ಸಲಹೆ ಮಾಡತ್ತೀವಿ, ನಮ್ಮ ಸಲಹೆ ಗಂಡ. ದಯವಿಟ್ಟು ಮತ್ತೊಮ್ಮೆ ಕಳಕಳಿ ವಿನಂತಿ. ಇನ್ನೊಂದು ಬಹಳ ಮಂದಿ ರೊಕ್ಕ ಕಳ್ಕೊಳಕತ್ತಾರ ನಮ್ಮಲ್ಲಿ. ಈ ಯಾರೋ ಫೋನ್ ಮಾಡ್ತಾರ, OTP ಕೊಡೋದು, ಕೆಲಸ ಕೊಡ್ತೀವಿ ಅನ್ನೋದು, OTP ಕೊಡೋದು, ಕೆಲಸ ಕೊಡ್ತೀವಿ ಅನ್ನೋದಕ್ಕೆ ಅವ್ರ ಅಕೌಂಟಿಗೆ ದುಡ್ಡು ಹಾಕೋದು. ಇಲ್ಲ ಈ ಆಜು ಬಾಜು ಮಂದಿಗೆ ರೊಕ್ಕ ಬೇಕಂದ್ರೆ ಕೊಡಂಗಿಲ್ರಿ ನಾವು. ಅಲ್ಲಿ ದೂರ ಯಾರೋ ಸಂಬಂಧ ಇಲ್ಲದವ್ರಿಗೆಲ್ಲ ನಾವು ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತಿವಿ, ಬಂದಿರೋ OTP ಕೊಡ್ತೀವಿ, ಅವ್ರು ಹೇಳಿದ ಮಾತೆಲ್ಲ ನಂಬ್ತೀವಿ. ಸ್ವಂತ ಅಣ್ತಂದ್ರೆ ನಂಬಲ್ಲ ನಾವು. ಫೋನಲ್ಲಿ ಮಾಡ ಯಾರೋ ಚಂದ ಹುಡುಗಿ ಆ ಕಡೆ ಮಾತಾಡ್ತಾರೆ ಅನ್ಕೊಂಡು ಮೋಸ ಹೋಗ್ಬಿಡ್ತೀವಿ. ಸೊ ಯಾವುದೇ ಕಾರಣಕ್ಕೆ ನಿಮ್ ಮೊಬೈಲ್ದು OTP ಬಂದೈತೆ ಕೊಡಾಕ ಹೋಗ್ಬೇಡ್ರಿ. ಯಾರೇನು ಯಾರ ಫೋನ್ ಮಾಡಿ ನಿಮ್ದು ATM ಕಾರ್ಡ್ ಬ್ಲಾಕ್ ಆಗೈತೆ ಅಂತಾರಲ್ಲ, ಆಗ್ಲಿ ತಮ್ಮ, ನನಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳಿ. ಏನು ಅರ್ಜೆಂಟ್ ಇರಲ್ಲ. ಇಲ್ಲಿ ತನಕ 1 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಬ್ಯಾಂಕಿಗೆ ಹೋಗಿ ATM ಆಪರೇಟ್ ಮಾಡಿರಲ್ಲ. ಈ ಹೇಳಿದ ತಕ್ಷಣ ಏನೋ ಹಾಗೆ ತಡೆ ಅಂತ ಅವ್ರಿಗೆಲ್ಲ ಮಾಹಿತಿ ಕೊಡ್ತೀರಿ, ಮೋಸ ಹೋಗ್ತೀರಿ. ನಾ ಇದನ್ನ ಹೇಳುದು, ನೀವೆಲ್ಲ ಎಚ್ಚರಿಕೆಯಿಂದಿದ್ದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಅಪರಾಧ ರಹಿತ ಸ್ವಚ್ಛ ಸಮಾಜವನ್ನ ನಾವು ನಿರ್ಮಾಣ ಮಾಡ್ಲಿಕ್ಕಾಗುತ್ತೆ. ಜಾಸ್ತಿ ಮಾತಾಡತ್ತೀನಿ, ಬಿಸಿಲಾಗೈತಿ, ಮನೆಗೆ ಹೋಗೋಣ. ಥ್ಯಾಂಕ್ ಯು. ಸುರೇಬಾನ ಪೊಲೀಸ್ ಕಚೇರಿಯ ಉದ್ಘಾಟನಾ ಸಮಾರಂಭದ ಇವತ್ತಿನ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕಲ್ಪಿಸಿರುವಂಥ ಮಂಗಳೂರಿನ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಹಾಗೂ ಗುರುದೇವ ಸಮರ್ಥ ಶಿವಾನಂದ ರಾಮದೇವರನ್ನು ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ ಅಶೋಕ್ ಕಟ್ಟಣವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂಥ ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಡಾಕ್ಟರ್ ಭೀಮಾಶಂಕರ್ ಗುಳೇದ್ರವರು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀಮತಿ ಶ್ರುತಿ MS ಅವರೇ ಹಾಗೂ KS ಅಧಿಕಾರಿಗಳಾದಂಥ ಶ್ರೀ RB ಬಸರ್ಗಿ ಅವರೇ, ತಾಲೂಕು ದಂಡಾಧಿಕಾರಿಗಳಾದಂಥ ಶ್ರೀ ಸುರೇಶ್ ಚೌಲಾರ್ ಅವರೇ ಹಾಗೂ ತಾಲೂಕಾ ವಾಹನಾಧಿಕಾರಿಗಳಾದಂಥ ಶ್ರೀ ಬಸವರಾಜ್ ಅಣ್ಣಾಪುರ್ ಅವರೇ, ಸುರೇಬಾನ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಗೆ ಹಾಗೂ ಮಣಿಹಾಳ ಗ್ರಾಮ ಪಂಚಾಯತಿನ ಅಧ್ಯಕ್ಷನಿಗೆ, ಸದಸ್ಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಾದಂಥ ಎಲ್ಲ ನೋಟಿತಿ ಮಹೋದಯರೇ, ಅವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀ ಪಾಂಡುರಂಗಯ್ಯ ಉಪ ಅಧೀಕ್ಷಕರವರೇ ಹಾಗೂ ಶ್ರೀ ರತ್ನಶೆಟ್ಟಿ ಅವರೇ, ಪೊಲೀಸ್ ಶ್ರೀ ಶ್ರೀ IR ಪಟೇಲ್, SS ಪವಾರ್, ಎಲ್ಲರಿಗೂ ಈ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಡಿನ ನಾಗರಿಕರ ಎಲ್ಲರಿಗೂ ಶರಣಾರ್ಥಿ. ಈಗಾಗಲೇ ಉದ್ಘಾಟನೆ ಆಗಿದೆ. ನಿಮಗೇನು
ಒಂದು ಸ್ಟೇಷನ್ ಅವಶ್ಯಕತೆ ಇತ್ತು ನಮ್ಮ ಭಾಗಕ್ಕೆ, ಉದ್ಘಾಟನೆಯಾಗಿದೆ. ಅದನ್ನೆಲ್ಲ ನಿಮಗೆಲ್ಲರಿಗೂ ಆ ಸವಲತ್ತುಗಳನ್ನು ಕೊಡಲಿಕ್ಕೆ ತಯಾರಾಗಿರುವಂಥ ನಮ್ಮ ನಾಡಿನ ಶಾಸಕರು ನಿಜವಾಗಲೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈಗಾಗಲೇ ಮುಳ್ಳೂರು ಒಂದು ರಸ್ತೆ ಇರ್ಬೋದು, RTO ಕಚೇರಿ ಇರ್ಬೋದು, ಉಪ ಅಧೀಕ್ಷಕರ ಕಚೇರಿ ಇರ್ಬೋದು, ಸುರೇವಾನ್ ಈ ಪೊಲೀಸ್ ಸ್ಟೇಷನ್ ಇರ್ಬೋದು, ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಏನು ಬೇಕು ಅದನ್ನೆಲ್ಲ ಒದಗಿಸಿ ಕೊಡ್ತಿರುವಂಥ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಅಂತಂದ್ರೆ ಅವ್ರ ಕುರಿತಾಗಿ 2 ಮಾತುಗಳನ್ನ ಹೇಳಬೇಕಾಗಿದೆ. ನಿಜವಾಗ್ಲೂ ಅವರು ಎಂಥ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾರ ಅನ್ನುವಂಥದ್ದು, ಎಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವಂಥ ಸಾಮರ್ಥ್ಯ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇರ್ತದೆ. ಯಾಕಂದರೆ ಅಂಥ ಒಂದು ತರಬೇತಿಯನ್ನು, ಕಠಿಣ ತರಬೇತಿಯನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಆದರೆ ಅವರೂ ಕೂಡ ಮನುಷ್ಯರೇ ಅನ್ನುವಂಥದ್ದನ್ನು ಎಲ್ಲರೂ ಮನಗಳ್ಬೇಕಾಗಿದೆ. ಎಂಥ ಯಸ್ಮಾ ಕಾಯ್ದೆ, ಎಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅವ್ರು ಕಾರ್ಯನಿರ್ವಹಿಸ್ಬೇಕು. ಅವ್ರು ರಜಾ ತಗೊಳಂಗಿಲ್ಲ, ಆರಾಮ ಇಲ್ಲ ಅಂದರೂ ಕೇಳಂಗಿಲ್ಲ, ಅವ್ರು ಬರಲೇಬೇಕು ಎಂಥ ಸಂದರ್ಭಗಳಲ್ಲಿ. ಆದರೆ ಸರ್ಕಾರ ಅದ್ರ ಬಗ್ಗೆನೂ ಲಕ್ಷ್ಯ ವಹಿಸಬೇಕು ಅಂತ. ಯಾಕೆಂದ್ರೆ ಶರೀರದಲ್ಲಿ ಏರುಪೇರು ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವರಿಗೂ ಕೂಡ ಒಂದಿಷ್ಟು ರಜೆಗಳಿರಬಹುದು, ಸೌಲಭ್ಯಗಳಿರ್ಬೋದು, ಅವ್ರಿಗೂ ಪೂರೈಸಬೇಕು ಅನ್ನುವಂಥದ್ದು ಈ ದಿಶೆಯೊಳಗೆ ಅವ್ರಿಗೂ ಕೊಟ್ಟರೆ ಅವರು ಆರಾಮಾಗಿ ಕಾರ್ಯನಿರ್ವಹಿಸ್ತಾರ ಅನ್ನುವಂಥದ್ದು. ಇನ್ನೂ ಒಂದು ಅಂತಂದ್ರೆ, ಅವ್ರಿಗೆ ಯಾರೋ ಏನೋ ತಪ್ಪು ಮಾಡಿರ್ತಾರ, ಹೇಬಿಯಸ್ ಕಾರ್ಪಸ್ ರಿಟ್ ಹಾಕ್ತಾರೆ. ರಿಟ್ ಹಾಕಿದ ಕೂಡ ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ನವರು ಆದೇಶ ಮಾಡಿದ್ರೆ ಅವ್ರು ಎಲ್ಲಿರ್ತಾರೋ ಏನು, ಯಾರು ಕೂಡ ಹೋಗಿರ್ತಾರೋ ಎಲ್ಲಿ ಹೋಗಿರ್ತಾರೋ ಅವ್ರನ್ನ ಕರ್ಕೊಂಡು ಬರ್ಬೇಕು. ಅವ್ರಿಗೆ ಯಾರಿಗೆ ಗೊತ್ತಿರ್ತದೆ ಎಲ್ಲಿ ಹೋಗಿರ್ತಾರೋ ಗೊತ್ತೇ ಇರೋದಿಲ್ಲ. ಹೇಬಿಯಸ್ ಕಾರ್ಪಸ್ ರಿಟ್ಟಿನ ಒಂದು ನೇಚರ್ ಹೆಂಗೆ ಅಂತಂದ್ರೆ, ಎಲ್ಲೋ ಮಿಸ್ ಆಗಿರ್ತಾರೋ ಅವ್ರನ್ನ ಕರ್ಕೊಂಡು ಬರ್ಬೇಕು. ಅವ್ರು ಎಲ್ಲಿರ್ತಾರೋ ಏನು ಹೆಂಗೆ ಪತ್ತೆ ಹಚ್ಚಬೇಕು. ನೋಡ್ರಿ, ಮೊನ್ನೆ ಯಾದಗಿರಿ ಒಳಗೆ ಒಂದು ಘಟನೆ ಆಯಿತು. ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ತಂದೆ ತಾಯಿಗಳಿಗೆ ಹೇಳಿದಾಗ ಅವ್ರು ಕರ್ಕೊಂಡು ಹೋಗಲಿಲ್ಲ ಅಂತಂದು 6 ಮಕ್ಕಳು ಜಾತ್ರೆಗೆ ಹೋಗ್ಬಿಟ್ಟಿದ್ರು. ಅಲ್ಲಿ ಹೋದ್ರೆ ಅವ್ರ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರು ಹುಡುಕಾಡ್ಬೇಕು. ಹೆಂಗೆ ಮಕ್ಕಳು ಸಣ್ಣ ಮಕ್ಕಳು ಎಲ್ಲಿರ್ತಾರೋ ಏನು, ಎಂಥ ಕಠಿಣ ಪರಿಸ್ಥಿತಿ ಒಳಗೆ ಕೆಲಸ ಮಾಡ್ತಾರ. ಆ ಕೆಲಸ ಮಾಡೋರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಣ್ಣತಮ್ಮರು ಇರ್ಬೋದು, ಕಾಕ ಇರ್ಬೋದು, ಅಕ್ಕ ಇರ್ಬೋದು, ಎಲ್ಲರೂ ಇರ್ಬೋದು. ಅದಕ್ಕೆ ಅವ್ರ ಬಗ್ಗೆ ಅಭಿಮಾನ ಇರಲಿ ಅನ್ನುವಂಥದ್ದು. ಅಂದ್ರೆ ಮೊದಲೊಂದು ಏನಿತ್ತು ಅಂತಂದ್ರೆ, ಪೊಲೀಸರು ಅಂದ್ರೆ ಒಂದು ಅಂಜಿಕೆ ಇತ್ತು, ಭಯ ಇತ್ತು. ಆದ್ರೆ ಈಗ ಜನಸ್ನೇಹಿಯಾಗಿ ಈ ಪೊಲೀಸ್ ಕಚೇರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಜನಸ್ನೇಹಿಯಾಗಿ ಹೇಳಿದ್ರು ಹಾಗೆ ಹೆಲ್ಮೆಟ್ ಹಾಕೊಡ್ರಿ, ನಿಮ್ಮ ಮನ್ಯಾಗ ನಿಮ್ಮ ಹ್ಯಾಂಡ್ರು ಮಕ್ಕಳು ಎಲ್ಲರೂ ನಿಮಗಾಗಿ ಕಾಯ್ತಿರ್ತಾರೆ. ನೀವು ಹೊರಗೆ ಹೋಗಿರಿ ಅಂತಂದ್ರೆ ನಿಮ್ಗಾಗಿ ಕಾಯ್ತಿರ್ತಾರೆ, ಸುರಕ್ಷಿತವಾಗಿ ಬರ್ತೀರಿ ಅಂತ ಹೇಳಿ ಕಾಯ್ತಿರ್ತಾರೆ. ಅಂಥ ಕೆಲಸವನ್ನು ನೀವು ಹಾಕ್ಕೊಡ್ರಿ ಅಂತಂದು ಅವರು ಬಹಳ ಸ್ನೇಹಪೂರ್ವಕವಾಗಿ ಹೇಳಿದ್ರು ಕೇಳೋದಿಲ್ಲ ಆ ಮಾತನ್ನು. ಜೀವ ಯಾರ್ದು ಹಾಗಾದ್ರೆ? ಜೀವ ನಮ್ಮದೇ. ಒಂದು ಹೆಲ್ಮೆಟ್ ಹಾಕ್ಕೊಂಡ್ರೆ ಹೇರ್ ಸ್ಟೈಲ್ ಹೋದ್ರೆ ಏನಾಗೋದಿಲ್ಲ, ಹೋಗಿ ಮನ್ಯಾಗ ಹಣಿಗಿರ್ತಾವೆ ಬಾಚ್ಕೊಡ್ರಿ, ಏನು ಪ್ರಶ್ನೆ ಇಲ್ಲ. ಆದ್ರೆ ಜೀವನ ಹೋದ್ಮೇಲೆ ಏನು ಸ್ಟೈಲ್ ಮಾಡೋಕೆ ನಿಮ್ಗೆ ಸಿಗ್ತದೆ. ಈ ದಿಶೆಯೊಳಗೆ ನಾವು ಚಿಂತನೆ ಮಾಡಬೇಕಾಗೈತಿ. ಇನ್ನು ಕಾನೂನು ಸುವ್ಯವಸ್ಥೆಗೆ ಕೂಡ ಇದು ಭಾಳ ಅನುಕೂಲ ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಿದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಿನಲ್ಲಿ ಸರ್ವಾಂಗೀಣ ಈ ಜಾಗತೀಕರಣ ಯುಗದೊಳಗೆ ಇದರ ಅವಶ್ಯಕತೆ ಭಾಳ ಇದೆ. ಜಗತ್ತು ವಿಸ್ತಾರ ಆದಂಗೆ, ದೇಶ ವಿಸ್ತಾರ ಆದಂಗೆ, ಜಿಲ್ಲೆಗಳ ವಿಸ್ತಾರ ಆದಂಗೆ ಇದು ಕಾನೂನು ಸುವ್ಯವಸ್ಥೆಯ ಅವಶ್ಯಕತೆ ಇದ್ದೇ ಇರ್ತೈತಿ. ಅಂಥ ಕೆಲಸವನ್ನು ನಮ್ಮ MLA ಅವರು ಅದನ್ನು ಮನಗಂಡು ಎಲ್ಲರಿಗೂ ಕೊಡುವಂಥ ಕೆಲಸ ಮಾಡ್ತಾರಲ್ಲ, ಅದು ದೊಡ್ಡದು. ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಶಾಸಕರೇನಿದ್ದಾರಲ್ಲ ಅದು ಮುಖ್ಯ ಅನ್ನುವಂಥದ್ದನ್ನು ನಾ ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಅಂಥ ಶಾಸಕರು ನಮಗೆ ಸಿಕ್ಕಿದ್ದಾರೆ. ಇನ್ನೂ ನೀವು ಕೆಲಸಗಳು ಬೇಕು, ಅವನ್ನೆಲ್ಲ ಅವ್ರ ಕಡೆಯಿಂದ ಮಾಡಿಸಿಕೊಡ್ರಿ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಅವರು ಇನ್ನೊಂದು ಆಶ್ವಾಸನೆ ಕೊಟ್ಟಿದ್ರು ಹಿಂದೆ. ಅದು ಯಾವುದು ಅಂದ್ರೆ ನಿಮಗೂ ಗೊತ್ತಿರಬೇಕು. ಅದು ಯಾವುದು ಅಂತಂದ್ರೆ ಸುರೇಬಾನ್ ಪಟ್ಟಣ ಪಂಚಾಯತಿ ಆಗಬೇಕು ಅನ್ನುವಂಥ ಒಂದು. ನಿಜವಾಗ್ಲು ಪಟ್ಟಣ ಪಂಚಾಯತಿ ಅವಶ್ಯಕತೆ ಇದೆ. ಇಲ್ಲೆಲ್ಲ ತೆರಿಗೆ ಸಂಗ್ರಹ ಸಾಕಷ್ಟು ಆಗ್ತಾ ಇದೆ. ಆ ಸಂಗ್ರಹದಿಂದ ಪಟ್ಟಣ ಪಂಚಾಯತಿಯನ್ನು ನಾವು ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೆ ಏರಿಸುವಂಥ ಒಂದು ಕೆಲಸ ಆಗಬೇಕು. ಆ ಕೆಲಸವನ್ನು ಅತಿ ಶೀಘ್ರದಲ್ಲಿ ಈ ಪೀರಿಯಡ್ನಲ್ಲಿ ಅವರು ಮಾಡ್ತಾರ ಅನ್ನುವಂಥ ಒಂದು ಭರವಸೆ ನನಗೂ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ
ಈ ಭಾಗದ ಒಂದು ಅಭಿವೃದ್ಧಿಗಾಗಿ ಈ ಎಲ್ಲ ಕಾನೂನು ಸುವ್ಯವಸ್ಥೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ. ಆದ್ರೆ ಪೊಲೀಸ್ ಸ್ಟೇಷನ್ ಆಗೈತಿ ಅಂತಂದ್ರೆ ಅಭಿವೃದ್ಧಿ ಸಂಕೇತ ಅಂತನ್ನುವಂಥದ್ದು ಅದೇ ಹೆಂಗ್ರಿ ಅಂತ ನೀವು ಕೇಳ್ಬೋದು. ಅದೇ ಆಗೇ ಹೇಳಿದ್ದಲ್ಲ, ನಮ್ಮ ಜಿಲ್ಲೆ ವಿಸ್ತಾರ ಆಗ್ತದೆ, ತಾಲೂಕು ವಿಸ್ತಾರ ಆಗ್ತದೆ, ಹಳ್ಳಿಗಳು ವಿಸ್ತಾರ ಆಗ್ತದೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಬೇಕೇ ಬೇಕು. ಅವ್ರನ್ನ ಮಾಡಲಿಕ್ಕೆ ಸ್ಟೇಷನ್ಗಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡಿಸಿದ್ದಾರೆ ಪೊಲೀಸ್ ಸ್ಟೇಷನವರು. ವಿಶೇಷ ಕಾರ್ಯಕ್ರಮ ಇದು, ನಾನು ಎಲ್ಲಿ ನೋಡಿದ್ದಿಲ್ಲ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹಳ ಕಡಿಮೆ ಹಿಂಗೆ ಸಾರ್ವಜನಿಕವಾಗಿ ಉದ್ಘಾಟನೆ ಮಾಡುವಂಥದ್ದು, ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಉದ್ಘಾಟನೆ ಕಾರ್ಯಕ್ರಮ ನಡೀತಕ್ಕಂಥದ್ದು. ಆದ್ರೆ ಸಾರ್ವಜನಿಕರು ಎಲ್ಲರೂ ಈ ನಾಡಿನ ಸ್ವಾಮೀಜಿಗಳನ್ನು ಕರೆಸಿ, ಎಲ್ಲ ಗಣ್ಯರನ್ನು ಕರೆಸಿ ಈ ಕಾರ್ಯಕ್ರಮ ಮಾಡ್ತಿರೋದು ವಿಶೇಷ ಅನ್ನುವಂಥದ್ದು. ಅಂದ್ರೇನು, ನೀವು ಹತ್ತಿರ ಆಗ್ರಿ, ನೀವು ಜನಸ್ನೇಹಿ ಆಗ್ರಿ ಅನ್ನುವಂಥ ಮಾತನ್ನು ಇದರಲ್ಲಿ ವ್ಯಕ್ತ ಆಗ್ತಾ ಇದೆ ಅನ್ನುವಂಥದ್ದು. ಈ ದಿಶೆಯೊಳಗೆ ನಮ್ಮ ಪೊಲೀಸ್ ಅಧಿಕಾರಿಗಳು, ನಾನು ವಿಶೇಷವಾಗಿ ಈ ಭಾಳ ಯಂಗ್ಸ್ಟರ್ ಇದ್ದಾರೆ, ಎಲ್ಲರೂ ಇಲ್ಲಿದ್ದಾರೆ, ಎಲ್ಲರೂ ಯಂಗ್ಸ್ಟರ್. ಅವರೆಲ್ಲ IAS KASಗಳನ್ನ ಪಾಸ್ ಮಾಡಿ IPSಗಳನ್ನ ಪಾಸ್ ಮಾಡಿ ಬಂದಂಥವ್ರು. ಅಂದ್ರೆ ಅವ್ರು ಮ್ಯಾಲ ಬಂದು ಕೂತಾರ, ಎಷ್ಟು ಸಣ್ಣವ್ರು ಇದಾರ, ಎಷ್ಟು ವಯಸ್ಸಿನಲ್ಲಿ ಕಿರಿಯರಿದ್ರು ಸಹಿತ ಇವೆಲ್ಲ ಪಾಸ್ ಮಾಡಿದ್ದಾರೆ. ಅಂದ್ರೇನು, ನಾವು ಶ್ರಮ ಪಡಬೇಕು ಅನ್ನುವಂಥದ್ದು ಕೂಡ ಇಲ್ಲೆಲ್ಲ ಹೇಳ್ತಾ ಇರೋದು. ಇಲ್ಲಿ ಮೇಲೆ ಕೂತವ್ರು ನೋಡಿದ್ರೆ ಶ್ರಮ ಎಷ್ಟಿದೆ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಎಷ್ಟು ಶ್ರಮ ಇದೆ ಅನ್ನುವಂಥದ್ದನ್ನು ಅವ್ರು ತೋರಿಸ್ಕೊಡ್ತಾ ಇದೆ. ಅದಕ್ಕೆ ನಮ್ಮ ಭಾಗದ ಮಕ್ಕಳು ಕೂಡ ಕೇವಲ ಶಿಕ್ಷಕರ ವೃತ್ತಿ ಅಥವಾ ಇನ್ನೂ ಯಾವುದೋ ವೃತ್ತಿಗೆ ಬಯಸದೆ ಹೆಚ್ಚಿನ ಒಂದು ವಿದ್ಯಾರ್ಥಿಯನ್ನು ಗಳಿಸಿ ನಂತರ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಪಾಸ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ ಒಂದು ಮಾದರಿ ಆಗಲಿ ಅನ್ನುವಂಥದ್ದು ಅವ್ರು ಬಂದು ಕುಂತದ್ದು. ಅದೆಲ್ಲ ಮಾದರಿ ಆಗಲಿ, ನೀವೆಲ್ಲರೂ ಅದನ್ನು ಆವಿಷ್ಕೊಳ್ತೀರಿ, ನಿಮ್ಮ ಮಕ್ಕಳನ್ನ ಆ ರೀತಿ ತಯಾರು ಮಾಡ್ತೀರಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಈ ನಾಡಿನ ನಾಗರಿಕರಿಗೂ ಮತ್ತೊಮ್ಮೆ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಶಾಸಕರಿಗೂ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯನಿಯರು ಹಾಗೂ ಅಧ್ಯಕ್ಷರಿಗೂ ಕೂಡ ನಮಸ್ಕಾರ ತಿಳಿಸಿ, ಹಾಗೂ ಈ ಸ್ಟೇಷನ್ನ ನಮ್ಮ ಪವಾರ್ ಸರ್ಗೂ ಕೂಡ, ಅವರು ಕೂಡ ಯಂಗ್ಸ್ಟರ್ ಇದ್ದಾರೆ, ಅವರು ಕೂಡ ಒಳ್ಳೆ ರೀತಿಯ ಕಾರ್ಯ ಮಾಡಲಿ. ನಮ್ಮ IR ಪಟ್ಟಣ್ ಶೆಟ್ಟಿ ಸರ್ ಅವರು ಕೂಡ ಒಳ್ಳೆ ರೀತಿಯಿಂದ ಈ ಭಾಗಕ್ಕೆ ಒಂದು ತಮ್ಮ ಪೊಲೀಸ್ ಸೇವೆಯನ್ನು ನೀಡಲಿ ಅಂತ ಹಾರೈಸ್ತಾ ನಾನು 2 ನಿಮಿಷಕ್ಕೆ ವಿರಾಮ. ಎಲ್ರಿಗೂ ನಮಸ್ಕಾರ. ಇಂದು ನೂತನ ಸುರೇಬಾನ್ ಪೊಲೀಸ್ ಠಾಣೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ, ಸರ್ವರಿಗೂ, ಪೂಜ್ಯರಿಗೂ, ಮಾನ್ಯ ಶಾಸಕರಿಗೂ ಹಾಗೂ ನಮ್ಮ ನೆಚ್ಚಿನ SP ಸಾಹೇಬರಿಗೂ, DSP ಸಾಹೇಬರಿಗೂ, ತಹಶೀಲ್ದಾರ್ ಸಾಹೇಬರಿಗೂ, EO ಸಾಹೇಬರಿಗೂ, ರೇಂಜ್ ಫಾರೆಸ್ಟ್ ಆಫೀಸರ್ ಮೇಡಮ್ ಅವರಿಗೂ ಹಾಗೂ ನಮ್ಮ ಅಡಿಷನಲ್ SP ಸಾಹೇಬ್ ಮೇಡಮ್ ಅವರಿಗೂ ಹಾಗೂ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಬಂದಿರುವ ಎಲ್ಲ ಜನಸಮುದಾಯ ಸಾರ್ವಜನಿಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಅವರು ಎನ್ನದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್. ಇವತ್ತಿನ ದಿವಸ ನಾವು ನಮ್ಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದಲ್ಲಿ ಒಂದು ಹೊಸ ಪೊಲೀಸ್ ಠಾಣೆಯನ್ನು ಇನಾಗ್ರೇಟ್ ಮಾಡಿದ್ದೀವಿ. ಇದಕ್ಕೆ ಮಾನ್ಯ ರಾಜ್ಯ ಸರ್ಕಾರ ಹಾಗೂ ನಮ್ಮ ರಾಮದುರ್ಗ ಶಾಸಕರವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನಮ್ಮ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿದ್ದು, ಇಲ್ಲಿ ಈ ಭಾಗದ ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು, ಇಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಮಾಡಬೇಕು ಅನ್ನೋಂಥದ್ದು. ಇಲ್ಲಿ ಈ ಮುಂಚೆ ಆಲ್ರೆಡಿ ಒಂದು ಉಪಠಾಣೆ ಇದ್ದು ಅದನ್ನು ಮೇಲ್ದರ್ಜೆಗೆ ಏರಿಸುವ ಬಹುದಿನಗಳ ಬೇಡಿಕೆ 45 ದಿವಸದ ಕೆಳಗಡೆ ಸರ್ಕಾರ ಮಾನ್ಯ ಮಾಡಿ ಆದೇಶ ಹೊರಡಿಸಿತ್ತು. ಕೇವಲ 45 ದಿವಸಗಳಲ್ಲಿ ನಮ್ಮ ಸರ್ಕಾರದ ಆದೇಶ ಬಂದ ತಕ್ಷಣ ನಮ್ಮ DSP ರಾಮದುರ್ಗರವರು, ರಾಮದುರ್ಗ ಪಾಂಡುರಂಗ ಅವರು, ಈ ಹಿಂದೆ ಇದ್ದಂಥ DSP ರಾಮನಗೌಡ ಅಟ್ಟಿರವರು, ಮತ್ತು ನಮ್ಮ CPI ಪಟ್ಟಣ್ ಶೆಟ್ಟಿ ಅವರು, ಮತ್ತು ಅದೇ ರೀತಿಯಾಗಿ PSI ರಾಮದುರ್ಗ ಸುನಿಲ್ ನಾಯಕ್, ಮತ್ತು ಹೊಸದಾಗಿ ನೇಮಿಸಿಕೊಂಡಂಥ PSI ಸುರೇಬಾನ್ SS ಪವಾರ್ ಅವರು ಯುದ್ಧೋಪಾದಿ ರೀತಿಯಲ್ಲಿ ಇಲ್ಲಿ ಆಗಬೇಕಾದಂಥ ಕರ್ತವ್ಯಗಳನ್ನ, ಮತ್ತು ಜೊತೆಗೆ ಒಂದು ಹೊಸ ಪೊಲೀಸ್ ಠಾಣೆ ಆಗಬೇಕು ಅಂತಂದರೆ ಅದಕ್ಕೆ ನಮ್ಮ ಪೊಲೀಸ್ ಐಟಿಯಲ್ಲಿ ಹೊಸದಾಗಿ ಸೇರಿಸಬೇಕು, ಮತ್ತು ಇದಕ್ಕೆ ಒಂದು ಕೋರ್ಟನ್ನು ಅಲಾಟ್ ಮಾಡಿಸ್ಬೇಕು. ಆ ಕೋರ್ಟ್ ಅಲಾಟ್ ಮಾಡೋ ವಿಚಾರದಲ್ಲಿ ನಮ್ಮ SP ಶ್ರುತಿರವರು ಕೂಡ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡಿಸಿದ್ದಾರೆ.
ಸೊ ಇವರೆಲ್ಲರೂ ಕೂಡ ಜೊತೆಗೆ ಸೇರಿ ಕೆಲಸ ಮಾಡಿದ್ರಿಂದ ಕೇವಲ 45 ದಿವಸಗಳಲ್ಲಿ ಸರ್ಕಾರ ಆದೇಶ ಬಂದ ಕೇವಲ 45 ದಿವಸಗಳಲ್ಲಿ ಇವತ್ತಿನ ದಿವಸ ನಾವು ಈ ಪೊಲೀಸ್ ಠಾಣೆಯನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ಶಾಸಕರು ಕೂಡ ಕಳೆದ 5 ವರ್ಷದಿಂದ ಈ ವಿಚಾರದ ಹಿಂದೆ ಬೆನ್ಬಿದ್ದು ಸರ್ಕಾರದ ಹತ್ರ ಆರ್ಥಿಕ ಇಲಾಖೆಯಲ್ಲಿ ಸ್ವತಃ ಹೋಗ್ಬಿಟ್ಟು ಅವರಿಗೆ ಮನವೊಲಿಸಿ ಈ ಠಾಣೆಯನ್ನು ಸ್ಯಾಂಕ್ಷನ್ ಮಾಡಿಸಿದ್ರು. ಅವರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತಾ ಈ ಭಾಗದ ಜನರಿಗೆ ವಿಶೇಷವಾಗಿ ಸೂರಬಾನ್ ಮನೆಹಾಳ ಈ ಗ್ರಾಮದ ಅಕ್ಕಪಕ್ಕದ 32 ಗ್ರಾಮಗಳಿಗೆ ಈ ಪೊಲೀಸ್ ಠಾಣೆ ವ್ಯಾಪ್ತಿ ಹೊಂದಿದ್ದು ಈ ಭಾಗದ ಜನರಿಗೆ ನಾವು ಜನಸ್ನೇಹಿ ಪೊಲೀಸಿನ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಈ ಇನಾಗ್ರೇಷನ್ಗೆ ಕಾರಣರಾಗಿರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿಗಳು ಅಡಿಷನಲ್ SP ರವರುಗಳು ಇಬ್ಬರು, ನಮ್ಮ DSP ರಾಮದುರ್ಗ, CPI ರಾಮದುರ್ಗ, PSI ರಾಮದುರ್ಗ ಮತ್ತು PSI ಸುರೇಬ ಮತ್ತು ಈ ಠಾಣೆಗೆ ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಸರ್, ಅದೇ ರೀತಿಯಲ್ಲಿ ಜನಸಂಖ್ಯೆ ಆದ ಮೇಲೆ ನಾವು ಸ್ಟೇಷನ್ಗಳು ಮಾಡ್ತಿದ್ದೀವಿ. ಸೊ ಅದಕ್ಕೆ ಯಾವುದಾದ್ರು ಇನ್ನೊಂದು ಹುಬ್ಬಳ್ಳಿ ಮಟ್ಟದಲ್ಲಿ ಯಾವುದಾದ್ರು ಸ್ಟೇಷನ್ ನಾವು ಸದ್ಯಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಿನಿಮಮ್ ಇನ್ನೂ 7 ಪೊಲೀಸ್ ಸ್ಟೇಷನ್ ಬೇಕು ಅಂತ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ನಾವು 1 ಲಕ್ಷಕ್ಕೆ 1 ಪೊಲೀಸ್ ಸ್ಟೇಷನ್ ಅಂದರೂ ಕೂಡ ನಮ್ಮ ಜಿಲ್ಲೆಯ ಪಾಪ್ಯುಲೇಷನ್ನು ಸುಮಾರು 42 ಲಕ್ಷ ಇದೆ. ಸೊ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥದ್ದು 36. ಮತ್ತು ಅದೇ ರೀತಿಯಾಗಿ ನಾನು ಈಗಾಗಲೇ ನನ್ನ ಇನಾಗ್ರೇಷನ್ ಭಾಷಣದಲ್ಲಿ ಹೇಳ್ತಾ ಇದ್ದೆ, ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ರಸ್ತೆಗಳಿರೋದ್ರಿಂದ ಮತ್ತು ತುಂಬ ವ್ಯಾಪಕವಾಗಿ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಸ್ ಇರೋದ್ರಿಂದ ಇಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಾರಣಾಂತಿಕ ಅಪಘಾತಗಳು ಆಗ್ತಾ ಇದ್ದಾವೆ. ಸೊ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆ ಇದೆ. ನ್ಯಾಷನಲ್ ಹೈವೇ ಇದೆ, ಈಗ ತಾವು ನೋಡ್ತಾ ಇದ್ದೀರಿ. ಈ ನಮ್ಮ ಇಡೀ ರಾಜ್ಯ ಅಷ್ಟೇ ಇಡೀ ದೇಶದ ನರನಾಡಿ ಅದು NH4 ವಿಚ್ ಇಸ್ ನಾವು ರಿನೇಮ್ಡ್ ಆಸ್ NH48. ಸೊ ಇವೆಲ್ಲ ವಿಚಾರಗಳಿಂದ ನಾವು ಮತ್ತೊಂದು 2 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ಅಥಣಿ ಭಾಗಕ್ಕೆ ಮತ್ತೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ಯಾಕಂದರೆ ಅಥಣಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ ಇದೆ. ಅದು ಕೂಡ ನ್ಯಾಷನಲ್ ಹೈವೇ ಅಂತ ಆಲ್ರೆಡಿ ಡಿಕ್ಲೇರ್ ಆಗಿದೆ. ಹಾಗಾಗಿ ಅಲ್ಲೂ ಕೂಡ ನಾವೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಸರ್ಕಾರದ ಗಮನಕ್ಕೆ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರತಕ್ಕಂಥ ಹೊಸ ಪೊಲೀಸ್ ಸ್ಟೇಷನ್ಗಳು ಅಷ್ಟೇ ಅಲ್ಲದೆ ಹೊಸ ನಮ್ಮ ಸಿಬ್ಬಂದಿಗಳು ಇರೋ ಪೊಲೀಸ್ ಸ್ಟೇಷನ್ಗಳು ಕೂಡ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೂಡ ಮಾನ್ಯ ಸರ್ಕಾರದ ಗಮನಕ್ಕೆ ತಗೊಂಡಿದ್ದೀವಿ. ಸರ್, ಇನ್ನು ಸರ್ ಅಕ್ರಮ ಮರಳು ದಂಧೆ ಮತ್ತು ನಗಾ ದಂಧೆಗಳು ಹೆಚ್ಚಾಗಿ ನಡೀತಾ ಇದೆ ಸರ್ ಈ ಭಾಗ, ಇದರ ಬಗ್ಗೆ ತಾವು ಹೇಳೋದ್ರ ನಿಜ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಈ ಜಿಲ್ಲಾ ಪೊಲೀಸ್ ಕಾರ್ಯಾಲಯದಿಂದ ನಾವು ಸಾಕಷ್ಟು ರೇಡ್ಗಳನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಮೊನ್ನೆ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಅಕ್ರಮ ಮರಳದ್ದು ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ರಾಮದುರ್ಗ ತಾಲೂಕಿನಲ್ಲಿ. ಆದರೆ ಈ ಮಟ್ಕ ಮತ್ತು ಅಕ್ರಮ ಸಾರಾಯಿದು ಬಂದಿತ್ತು. ಅದರ ನೆಕ್ಸ್ಟ್ ಡೇನೇ ರಾಮದುರ್ಗ ತಾಲೂಕಿನಲ್ಲಿ 2 ನಾವು ಅಕ್ರಮ ಸಾರಾಯಿ ಮಾರಾಟದ ಕೇಸ್ಗಳನ್ನ ಮಾಡಿದ್ದೀವಿ. ಮತ್ತು ಯಾವುದೇ ಸಾರ್ವಜನಿಕರು ಅಥವಾ ಮಾಹಿತಿದಾರರು ನಮಗೆ ಮಾಹಿತಿಯನ್ನು ಕೊಟ್ಟಲ್ಲಿ ಅವರ ಮಾಹಿತಿಯನ್ನು ಯಾರು ಕೊಟ್ಟಿರ್ತಾರೆ, ಸುದ್ದಿ ಕೊಟ್ಟಿರ್ತಕ್ಕಂಥ ಮಾಹಿತಿದಾರರ ಪರಿಚಯವನ್ನು ನಾವು ಗೌಪ್ಯವಾಗಿಟ್ಟು ನಾವು ಜಿಲ್ಲಾ ಪೊಲೀಸ್ ಕಚೇರಿಯಿಂದಲೇ ಈ ರೇಡ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ವಿನಂತಿ, ಯಾವುದೇ ಅಕ್ರಮ ಚಟುವಟಿಕೆಗಳು, ಅದು ಮಟ್ಕ ಇರ್ಬೋದು, ಅಕ್ರಮ ಮರಳು ಸಾಗಾಣಿಕೆ ಇರ್ಬೋದು, ಅಕ್ರಮ ಸಾರಾಯಿ ಮಾರಾಟ ಇರ್ಬೋದು, ಇನ್ನಿತರ ಯಾವುದೇ ಸೋಷಿಯಲ್ ಈವೆಂಟ್ಸ್ ಇರ್ಬೋದು, ಯಾವುದೇ ಇದ್ದರೂ ಕೂಡ ತಾವು ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ. ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ, ಅಲ್ಲಿ ಮಾಹಿತಿ ಹಾಕಿ. ಇಲ್ಲಾಂದರೆ ನಮ್ಮ ಸಾಮಾಜಿಕ ಮಾಧ್ಯಮಗಳಿದ್ದಾವೆ, ಫೇಸ್ಬುಕ್ಕಲ್ಲಿ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ. ಇವೆಲ್ಲಿ ಕೂಡ ನೀವು ಮಾಹಿತಿ ಹಾಕಿದ್ರು ಕೂಡ ನಾವು ಕ್ರಮ ತಗೊಳ್ತೀವಿ. ಈಗ ರಾಮದುರ್ಗದಲ್ಲಿ ಸರ್ ಟ್ರಾಫಿಕ್ ಸಮಸ್ಯೆ ಭಾಳ ಆಗಿದೆ. ಮೊದಲ ಸ್ವಲ್ಪ ಕಡಿಮೆ ಇತ್ತು. ಈ ಇತ್ತೀಚಿಗೆ ದಿನಗಳಲ್ಲಿ ಈ ಕಪಿಲ್ ಸೀಸನ್ನಾಗಂತೂ ಹೆವಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಸರ್. ಇದ್ರ ಬಗ್ಗೆ ಅದೇ ರೀ, ಈಗ ಎಲ್ಲ ಕಡೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ಆಗಲ್ಲ. ನಾವು ಹಂತವಾಗಿ ಎಲ್ಲ ಕಡೆ ಮಾಡಲಿಕ್ಕೆ ಕ್ರಮ ತಗೋಬೇಕು. ನಮಗೆ ಪ್ರಯಾರಿಟಿ ಇರ್ತಕ್ಕಂಥದ್ದು ಅಥಣಿ, ನಿಪ್ಪಾಣಿ ಮತ್ತು
ಮತ್ತು ಕಿತ್ತೂರು ಅಲ್ಲಿ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತುಂಬ ಅರ್ಜೆಂಟ್ ಬೇಕಾಗಿದೆ. ಅದಾದಮೇಲೆ ನಾವು ನಮಗೆ ಬೇಸಿಕಲಿ ಟ್ರಾಫಿಕ್ ಪೊಲೀಸ್ ಅಂದರೂ ಕೂಡ ಏನು ಹೇಳಿ ನಮ್ಮದೇ ಪೊಲೀಸ್ ಕಾನ್ಸ್ಟೇಬಲ್ಸು ಅವರಿಗೆ ಯೂನಿಫಾರ್ಮ್ ಹಾಕಿ ಸ್ಪೆಸಿಫಿಕಲಿ ಅದೇ ಡ್ಯೂಟಿಗೆ ನಿಲ್ಲಿಸ್ತೀವಿ. ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಇಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕೊಟ್ಟಾಗ ನಾವು ಅದಕ್ಕೆ ಅಂತ ಮೀಸಲು ಒಂದು ಟ್ರಾಫಿಕ್ ಸಿಬ್ಬಂದಿಗಳನ್ನು ಮಾಡ್ತೀವಿ. ಮತ್ತು ಈಗ ಇರೋ ಸಿಬ್ಬಂದಿಗಳನ್ನು ಕೂಡ ಎಲ್ಲಿ ಸಮಸ್ಯೆ ಇದೆ ಐಡೆಂಟಿಫೈ ಮಾಡಿ ಜನರ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಮ್ಮ PSI ರಾಮದುರ್ಗದವರು ಅಲ್ಲಿ ಟ್ರಾಫಿಕ್ಗೆ ರೆಗ್ಯುಲೇಟ್ ಮಾಡಲಿಕ್ಕೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಬ್ಬಂದಿನ ನೇಮಿಸ್ತೀವಿ. ಓಕೆ ಸರ್, ಮೊದಲೇ ಸಿಬ್ಬಂದಿ ಕೊರತೆ ಇದೆ. ಸುರವಳಿಗೆ ಈಗ ಹೊಸದಾಗಿ ಠಾಣೆ ಆಗಿರೋದ್ರಿಂದ ನೀವು ಸಿಬ್ಬಂದಿಯನ್ನ ಯಾವ ಥರ ಇದು ಮಾಡಿದ್ದೀರಾ? ಈಗ ನಾವು ಇಡೀ ಜಿಲ್ಲೆಯಿಂದ ಈಗ ನಮ್ಮ ಇಲ್ಲಿ ಸಿಬ್ಬಂದಿಗಳು ಏನು ಸ್ಯಾಂಕ್ಷನ್ ಆಗಿದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ನಾವು ಒಬ್ಬೊಬ್ಬರನ್ನು ತೆಗೆದು ಕೊಟ್ಟಿದ್ದೀವಿ. ಈಗ ನಮ್ಮ ಈ ಪೊಲೀಸ್ ಸ್ಟೇಷನ್ಗೆ 40 20 PC ಸರ್, 12 HC ಸರ್, 4 ESI. ಸೊ 20, 40, 36 ಪ್ಲಸ್ PSI. ಸೊ ಇಷ್ಟು ಸ್ಯಾಂಕ್ಷನ್ 2 PSI ಸ್ಯಾಂಕ್ಷನ್. ಸೊ 40 ಜನ ಸಿಬ್ಬಂದಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ನಾವು ಈಗ 30 ಜನರನ್ನ ಕೊಟ್ಟಿದ್ದೀವಿ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ನಾವು ಈಗ ರಾತ್ರೋರಾತ್ರಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲ್ಲ. ಈಗ ಆಲ್ರೆಡಿ ನಮ್ಮದು ರಿಕ್ರೂಟ್ಮೆಂಟ್ಗೂ ಕೂಡ ನಾವು ರಿಕ್ವೆಸ್ಟ್ ಕಳಿಸಿದ್ದೀವಿ. ಈಗ ಚುನಾವಣೆ ಇರೋದ್ರಿಂದ ರಿಕ್ರೂಟ್ಮೆಂಟು ಸ್ವಲ್ಪ ಡಿಲೇ ಆಗುತ್ತೆ. ಚುನಾವಣೆ ಮುಗಿದ ನಂತರ ರಿಕ್ರೂಟ್ಮೆಂಟ್ ಆದಾಗ ಅಟ್ಲೀಸ್ಟ್ ನಮ್ಮದು ಏನು ಸ್ಯಾಂಕ್ಷನ್ ಇದೆ ಅಷ್ಟನ್ನಾದರೂ ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಅದಕ್ಕಿಂತ ಹೆಚ್ಚಿನ ರಿಕ್ವೈರ್ಮೆಂಟ್ ಇರೋದು ಈ ಸ್ಯಾಂಕ್ಷನ್ ಸ್ಟ್ರೆಂತನ್ನೇ ನಾವು ಹೆಚ್ಚಿಗೆ ಮಾಡಬೇಕು.